ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ ಕನ್ನಡಿಗರೇ, ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಸದ್ಗುರು ಆಯುರ್ವೇದ ಸೋಪ್ಸ್ ಕೋ ಪ್ರೆಸೆಂಟ್ಸ್ ಮಾತಿನ ಕಟ್ಟಿ ದೀಪಾವಳಿ ವಿಶೇಷ, ಪವರ್ಡ್ ಬೈ ಆರೋಗ್ಯದ ಭರವಸೆ ಅಮೃತ ನೋನಿ. ಸ್ಪೆಷಲ್ ಪಾರ್ಟ್ನರ್ ದರ್ಶನ್ ಸುಗಂಧ ಸ್ವರ್ಣ ಅಗರಬತ್ತಿಗಳು. ಡಿಜಿಟಲ್ ಪಾರ್ಟ್ನರ್ G5. ದೀಪಾವಳಿ ಹಬ್ಬಕ್ಕೆ ಏನು ವಿಶೇಷ ಅಂತ ಕೇಳಿದರೆ, ಮಾತಿನ ಕಟ್ಟೆಯಲ್ಲಿ ಏನು ಕೊಟ್ಟೆ ಅಂತ ನೀವು ಕೇಳಿದರೆ, ದೀಪಾವಳಿ ಹಬ್ಬದ ಬಗ್ಗೆ ಯೋಚನೆ ಮಾಡಿ. ಹಬ್ಬಗಳ ಸಂಸ್ಕೃತಿಯನ್ನ ಉಳಿಸುವವರು ಯಾರು? ಆಗಿನವರೇ ಅನ್ನುವುದಕ್ಕೆ ಹೌದು ಅನ್ನುತ್ತಾ ಪ್ರೊಫೆಸರ್ ಕೃಷ್ಣೇಗೌಡರು, ಅವರ ಜೊತೆಯಲ್ಲಿ ಇಂದುಮತಿ ಸಾಲಿಮಠ್ ಮತ್ತು ದಯಾನಂದಜಿಯವರು ಸಿದ್ಧರಾಗಿದ್ದಾರೆ. ಅವರು ಮತಾಫಚ್ಚಲಿ ನಾವು ಚಿನುಕುರುಳಿಯನ್ನು ಹಚ್ಚುತ್ತೇವೆ ಅನ್ನುವುದಕ್ಕೆ ರಿಚರ್ಡ್ ಲೂಯಿಸ್, ಸುಧಾ ಬರ್ಗೂರ್, ಅದರ ಜೊತೆಯಲ್ಲಿ ಗಂಗಾವತಿ ಪ್ರಾಣೇಶ್ ಅವರು ಬರ್ತಾ ಇದ್ದಾರೆ. ಮತಾಪವರ ಹಚ್ಚಲಿ, ಪಟಾಸಿವರ ಹಚ್ಚಲಿ, ಮಧ್ಯ ನಾವೇನು ಸುಮ್ಮನೆ ಇರುತ್ತೇವ? ನಾವು ಕೂಡ ಚಿನುಕುರುಳಿಯನ್ನು ಹಚ್ಚುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮ. ಹಾಗೆ ಅಲ್ಲಿ ಕುಳಿತಿದ್ದಾರೆ ನಮ್ಮ ಆತ್ಮೀಯ ಮಹಾಮನಿ. ಬನ್ನಿ ಮಾತಿನ ಕಟ್ಟಿಗೆ ಮಾತಿನ ಮಲ್ಲರನ್ನ ನಾವು ಸ್ವಾಗತಿಸೋಣ. ಮಾತಿನ ಕಟ್ಟೆಯ ಮೂಲಕ ದೀಪಾವಳಿ ವಿಶೇಷಕ್ಕೆ ನಿಮ್ಮ ಚೆನ್ನುಡಿಯನ್. ಜೀ ವಾಹಿನಿಯ ಮಾತಿನ ಕಟ್ಟೆಯಲ್ಲಿ ಭಾಗವಹಿಸಿರುವ ಎಲ್ಲ ಶ್ರೋತೃಗಳಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯ. ಚೆನ್ನುಡಿ ಕೊಟ್ಟಾಯಿತು ಕೃಷ್ಣೇಗೌಡರು ಮಾಮ. ಸುಧಾ ಬರ್ಗೂರಿಗೆ ಇನ್ನು ಬೆನ್ನುಡಿಯೇನು? ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪ ಹಚ್ಚೋದು ನಮ್ಮ ಮನಸ್ಸಿನ ಅಂಧಕಾರವನ್ನ ಹೊಡೆದೋಡಿಸು ಅನ್ನೋದ್ರ ಜೊತೆಗೆ ಮನೆಯ ಅಂಧಕಾರವನ್ನು ಹೊಡೆದೋಡಿಸು ಭಗವಂತ ಅಂತ. ಖಂಡಿತವಾಗಿಯೂ ಕೂಡ ದೀಪಾವಳಿಯನ್ನ ಸಂಭ್ರಮಿಸಿ. ಆದ್ರೆ ನಮ್ಮ ಸಂಭ್ರಮ ನಮ್ಮ ಮನೆ ಮಕ್ಕಳಿಗಾಗ್ಲಿ ಇತರರಿಗಾಗ್ಲಿ ತೊಂದರೆ ಆಗದ ಹಾಗೆ ಪಟಾಕಿ ಹಚ್ಚೋದ್ರ ಬಗ್ಗೆ ನಿಗಾ ಇರಲಿ. ಪ್ರಾಣೇಶ್ ಜಿ, ನಿಮ್ಮ ಹೊನ್ನುಡಿ ಏನು? ಜೀ ವಾಹಿನಿಯ ಮಾತಿನ ಕಟ್ಟೆ ದೀಪಾವಳಿ ವಿಶೇಷ ಅಂಕಕ್ಕೆ ಎಲ್ಲರಿಗೂ ವಿಶೇಷ ಸ್ವಾಗತ. ಹೆಣ್ಮಕ್ಳೆಲ್ಲ ಪಟಾಕಿ ಅಂತ ಚಟಪಟ ಗುಡ್ತಾ ಇರಿ, ಗಂಡಸರು ಟುಸ್ ಅನ್ನಬೇಡಿ. ನಮಸ್ಕಾರ. ಕೃಷ್ಣೇಗೌಡರು ಮಾಮ, ಕವಿ ಅವತ್ತೇ ಒಂದು ಧ್ವನಿ ಕೊಟ್ಟಿದ್ದಾರೆ ದೀಪಾವಳಿ ಹಬ್ಬಕ್ಕೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಈ ಹಬ್ಬ ಯಾವತ್ತೂ ಕೂಡ ಮುಳುಗದಿರಲಿ, ಮುಳುಗಿಸದಿರಲಿ ನಮ್ಮ ಬದುಕು ಅನ್ನುವ ಮಾತಿನಲ್ಲಿ ಕವಿ ಆಶಯಕ್ಕೆ ಹಬ್ಬಗಳ ಸಂಸ್ಕೃತಿ ಅನ್ನತಕ್ಕಂಥದ್ದು ಉಳಿಸುವ ಪರಂಪರೆಗೆ ಆಗಿನವರೇ ಅನ್ನುವುದಕ್ಕೆ ತಮ್ಮ ಮಾತೇನು? ನಾನು ಮಾತಾಡೋಕ್ ಮುಂಚೆ ಈ ದೀಪಾವಳಿ ಹಬ್ಬಕ್ಕಾಗಿ ವಿಶೇಷವಾಗಿ ಬರೆದ ಈ ಹಾಡನ್ನು ಹಾಡ್ಬಿಡ್ತೀನಿ. ನಾವು ಬಂದೇವ GTV ಹರಟೆಗಂತ, ನಾವು ಬಂದೇವ GTV ಹರಟೆಗಂತ, ಮಾತಿನ ಕಟ್ಟ್ಯಾಗ ದೀಪಾವಳಿ ಮಾಡುಕಂತ. ಅರೆ ಗೀಯ ಗೀಯ ಗಾಗಿಯ ಏ ನೆಟ್ಟಗ ನಾಮ ಎಳ್ಕೊಂಡ ನಟ್ಟ ನಡು ಮಧ್ಯಕ್ಕೆ ಬಂದ, ನೆಟ್ಟಗ ನಾಮ ಎಳ್ಕೊಂಡ ನಟ್ಟ ನಡು ಮಧ್ಯಕ್ಕೆ ಬಂದ, ಪಟ್ಟಕ್ಕ ಕೂತ ಪಟ್ಟಾಭಿರಾಮನ ಹಂಗ. ಮಾಮ ಕುಂತ್ರು ಯಾಕ ಕಣ್ಣನ್ ಮಾಮ ಕುಂತ್ರ ಯಾಕ, ಮಾತುಕತಿ ಹಾಕಬೇಕ ತೂಕ, ಮಂದೆಲ್ಲ ಹೌದೌದನ್ನ ಬೇಕ, ನಮಗ ಜಗಳ ಹಚ್ಚಬೇಕ, ನಡು ನಡು ಸೂಜಿ ಚುಚ್ಚಬೇಕ, ಅದ ಕಂಡು ಲೋಕ ಮೆಚ್ಚಬೇಕ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಯಪ್ಪ ರಿಚರ್ಡ್ ಲೂಯಿಸ್, ಹೆಚ್ಚಾಗಲಪ್ಪ ನಿಮ್ಮ ಆಯಸ್ಸ. ಎಣ್ಣೆ ಹಾಕಬೇಕ, ದೀಪಕ ಎಣ್ಣೆ ಹಾಕಬೇಕ, ಹಬ್ಬಕ್ಕ ದೀಪ ಹಚ್ಚಬೇಕ, ನಿಮ್ಮನ್ನ ಮಂದಿ ಮೆಚ್ಚಬೇಕ. ಈಕಿ ಸುಧಾ ಬರ್ಗೂರು, ಮಂದಿ ಸುಧಾ ಬಾಯಿ ಅಂತಾರು. ತಂಗಿ ಮಾತ ಬಾಳ ಸುದ್ದ, ಆದ್ರ ನಾಲ್ಗಿ ತೀರ ಉದ್ದ. ಈಕಿ ಹುಟ್ಟಿದ್ ಯಾವ ವಾರ, ಬಾಯಿಗೆ ಬಟ್ಟಿಟ್ಟಾಕಿ ಯಾರ, ಅಕ್ಕ ನಿದ್ದಿ ಒಳಗ ಚೂರ, ಅವರು ಬಾಯಿ ಮುಚ್ಚತಾರ ಅಂತ ಮಂದಿ ಕೇಳತಾರ. ಇವ ನೋಡ್ರಿ ಗಂಗಾವತಿ ಬೀಚಿ,
ಆಹಾ ಅಂತಾನೆ ಫೇಮಸ್ ಆಗ್ಯಾರ ಊರಿಂದಾಚಿ. ಆಹಾ ಗಂಗಾವತಿ ಬೀಚಿ ಅಂತಾನ ಫೇಮಸ್ ಆಗ್ಯಾರ ಊರಿಂದಾಚಿ. ಪ್ರಾಣೇಶ್ ಅಂತ ಹೆಸರ, ಮಾತ ಆಡಂಗಿಲ್ಲ ದುಸರ, ಜವಾರಿ ಮಾತಿನಾಗ ಚತುರ, ಮ್ಯಾಲ ನೋಡಾಕಷ್ಟೇ ಹಗರ, ಇವರ ಸೈಜ ನೋಡತಾರ, ಪ್ರಾಣೇಶ್ ಊಟ ತಿನ್ನತಾರ ಅಂತ ಡೌಟ ಮಾಡತಾರ. ಇಂದುಮತಿ ಸಾಲಿಮಠ ಇದು ಗುಲ್ಬರ್ಗದಾಗ ಬೆಳೆದ ಘಟ. ಚಂದ ಹಾಡ ಹೇಳತಾರ, ಮತ್ತ ಮಿಮಿಕ್ರಿ ಮಾಡತಾರ, ಆಕಿ ಏನು ತಿನ್ನತಾರ, ಅಕ್ಕ ಹ್ಯಾಂಗ ಇಷ್ಟ ಭಾರ ಅಂತ ಪ್ರಾಣೇಶ್ ಕೇಳ್ತಾರ. ಮತ್ತೊಬ್ರದಾರೋ ಕಂದ ಮಿಮಿಕ್ರಿ ದಯಾನಂದ, ಇಲ್ಲಿ ಮತ್ತೊಬ್ರದಾರೋ ಕಂದ ಮಿಮಿಕ್ರಿ ದಯಾನಂದ. ಇವ್ರದ ಒಂದು ತೂಕ, ಇವರ ಮಿಮಿಕ್ರಿ ಕೇಳಬೇಕ, ಇಲ್ಲಾಂದ್ರ ಯಾಕ ಬದುಕಬೇಕ, ನೀವು ಚಪ್ಪಾಳಿ ಹೊಡೆಯಬೇಕಾ. ಗೀಯ ಗೀಯ ಗಾಗಿಯ ಗೀ, ಅರೆ ಗೀಯ ಗೀಯ ಗಾಗಿಯ ಗೀ. ನನಗನ್ನಿಸೋ ಹಾಗೆ ಪ್ರಪಂಚದ ಯಾವ ದೇಶದಲ್ಲಿಯೂ ಇಷ್ಟು ಅದ್ಭುತವಾದ ದೀಪಗಳ ಹಬ್ಬ ಮಾಡೋದು. ದೀಪಾವಳಿ ಅದು ಬೆಳಕಿನ ಹಬ್ಬ. ನಾವೀಗ ಚರ್ಚೆ ಮಾಡ್ತಾ ಕೂತಿರೋದು ಬರೀ ದೀಪಾವಳಿ ಹಬ್ಬ ಅಲ್ಲ, ಹಬ್ಬಗಳನ್ನ ಆಗಿನವ್ರು ಚೆನ್ನಾಗಿ ಮಾಡ್ತಿದ್ರ ಈಗಿನವ್ರು ಚೆನ್ನಾಗಿ ಮಾಡ್ತಿದ್ರ ಅಂತ. ನಮ್ಮ ವಾದ ಹಬ್ಬಗಳ ಆಗಲೇ ಚಂದ, ಆಗಿನವರೇ ಚೆನ್ನಾಗಿ ಮಾಡ್ತಿದ್ರು ಅಂತ. ಈಗಿನವರು ಮಾಡಬಹುದಿತ್ತೇನೋ, ಅದ್ರ ಪ್ರಾಬ್ಲಮ್ ಏನು ಅಂದ್ರೆ ಈಗ ಜನಗಳ ಹತ್ರ ದುಡ್ಡಿದೆ, ಪ್ಯಾಕೇಜ್ ಡೀಲ್ಗಳು ಶುರು ಆಗಿವೆ. ಹಬ್ಬಕ್ಕೆ ಮನೆಗೆ ಮಾವಿನ ತೋರಣ ಕಟ್ಟೋದಕ್ಕೆ ಜನಗಳಿಗೆ ಬಿಡುವಿಲ್ಲ. ಪ್ಲಾಸ್ಟಿಕ್ ತೋರಣ ಸಿಗ್ತವೆ, ಒಂದ್ಸಲ ತಂದು ಇಟ್ಬಿಟ್ರೆ ವರ್ಷದಲ್ಲಿ ಎಲ್ಲಾ ಹಬ್ಬಕ್ಕೂ ಅದನ್ನ ಕಟ್ಬೋದು. ಮಣ್ಣಿನ ಹಣತೆ ಹಚ್ಚೋದಕ್ಕೆ ಜನಗಳಿಗೆ ಸಮಯ ಇಲ್ಲ. ಆ ದೀಪಕ್ಕೆ ಎಣ್ಣೆ ಹಾಕ್ಬೇಕು, ಬತ್ತಿ ಹಾಕ್ಬೇಕು, ಅದನ್ನ ನಿಧಾನಕ್ಕೆ ಬೆಳಗಿಸ್ಬೇಕು. ಆದ್ರೆ ಜನಗಳಿಗೆ ಎಲೆಕ್ಟ್ರಿಕ್ ಬಲ್ಬ್ ಲೈಟ್ಗಳಿವೆ, ಎಲ್ಲಾರ ಮನೆಗಳ ಮುಂದ್ಗಡೆ ದೀಪ ಹಚ್ಚಿದಂಗೆ ಕಾಣಿಸ್ತವೆ, ಆದ್ರೆ ದೀಪ ಅಲ್ಲ ಅವು. ಸ್ವಿಚ್ ಹಾಕಿದ್ರೆ ಹೊತ್ಕೋತವೆ. ಅದಕ್ಕೆ ನಾನು ಯಾವಾಗಲೂ ಒಂದ್ಸಲ ತಮಾಷೆ ಮಾಡಿದ್ದೆ, ಈಗ ಹಚ್ಚೇವು ಕನ್ನಡದ ದೀಪ ಇಲ್ಲ, ಸ್ವಿಚ್ಚೇವು ಕನ್ನಡದ ದೀಪ. ಸ್ವಿಚ್ ಹಾಕಿದ್ರೆ ಹೊತ್ಕೋತಾವ. ಹಬ್ಬ ತಮ್ಮ ಇಡೀ ತನು ಮನ ಮುಟ್ಟಿ ಮಾಡ್ಬೇಕು. ಎಂಥ ಕರ್ಮ ಅಂದ್ರೆ ಮನೇಲಿ ಹೋಳಿಗೆ ಮಾಡಕ್ ಹೆಣ್ಮಕ್ಳಿಗೆ ಟೈಮ್ ಇಲ್ಲ. ಫೋನ್ ಮಾಡಿದ್ರೆ ಹೋಳಿಗೆ ಬರ್ತಾವ ಮನೆಗೆ. ಬಂಧುಗಳೇ, ನಿಮ್ಗೆ ಗೊತ್ತಲ್ವಾ ಹಬ್ಬ ಅಂದ್ರೆ ಮನೆಯವರೆಲ್ಲ ಒಟ್ಟಿಗೆ ಸೇರ್ಬೇಕು. ಮಕ್ಕಳು ದೂರ ಇದ್ರೆ ಅವ್ರ ಒಟ್ಟಿಗೆ ಬರ್ಬೇಕು. ಯಾರ್ದೋ ಮನೆಗೆ ಹೆಣ್ಮಗಳು ಕೊಟ್ಟಿರ್ತಾಳ, ಅವಳು ತವ್ರ ಮನೆಗೆ ಬರ್ಬೇಕು. ತವ್ರ ಮನೆಗೆ ಬರ್ತಾಳೆ ಅನ್ನೋ ಒಂದು ಸಂಭ್ರಮ. ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಬರೋದಿದೆಯಲ್ಲ, ನಾನು ಬಹಳ ಎಮೋಷನಲ್ ಫೆಲೋ. ನಾನು ತನ್ನ ಮನೆಯಲ್ಲಿ ಹಬ್ಬ ಮಾಡೋದಕ್ಕೆ ಬಂದಿದ್ದಾಳೆ. ಆಮೇಲೆ ಅಮ್ಮ ಕೊಡಿಸಿದ ಸೀರೆ, ಅಮ್ಮ ಕೊಡಿಸಿದ ಬಳೆ ತೊಟ್ಕೋತಾಳೆ, ಅಮ್ಮನ ಜೊತೆ ಹಬ್ಬ ಮಾಡ್ತಾಳೆ. ಈಗ ಮಕ್ಕಳಲ್ಲಿ ಬರ್ತವೆ. ದೊಡ್ಡ ಮಗ ಅಮೆರಿಕಾದಲ್ಲಿದ್ದಾನೆ, ಚಿಕ್ಕವಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಈಗ ಆ ಹಬ್ಬದ ಸಂಭ್ರಮಗಳು ಉಳಿದಿಲ್ಲ. ನಾವು ಎಲ್ಲರೂ ಕೂಡಿ ಮಾಡೋಕೆ ಹಬ್ಬದ ಅರ್ಥವೇ ಅದು. ಹಬ್ಬ ಮಾಡಿದ್ದೆ ಯಾಕೆ? ನಾವೆಲ್ಲ ಒಟ್ಟಿಗೆ ಸೇರ್ಬೇಕಂತ. ನಮ್ ಕಷ್ಟ ಕಾರ್ಪಣ್ಯಗಳು ತೊಂದರೆಗಳು ಇದ್ದೇ ಇರ್ತಾವಪ್ಪ ಜೀವನದಲ್ಲಿ. ಆದ್ರೆ ಯಾವತ್ತಾದ್ರೂ ಒಂದ್ ದಿವಸ ಅದನ್ನೆಲ್ಲ ಮರೆತು ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ಸಂತೋಷವಾಗಿದ್ದೀವಿ ಅಂತ ಡಿಕ್ಲೇರ್ ಮಾಡೋದು. ಇವತ್ತು ನಾವು ಸಂತೋಷವಾಗಿದ್ದೀವಿ, ಕಾನ್ಶಿಯಸ್ ಆಗಿ ಸಂತೋಷವಾಗಿರೋದು. ಇಡೀ ಜಗತ್ತಿನಲ್ಲಿ ಕುಟುಂಬ ವ್ಯವಸ್ಥೆ ಅಂತ ಇದೆಯಲ್ಲ, ಅದು ಬಹಳ ಸ್ಟ್ರಾಂಗ್ ಆಗಿರೋದು ಭಾರತ ದೇಶದಲ್ಲಿ, ತುಂಬಾ ಸ್ಟ್ರಾಂಗ್ ಆಗಿರೋದು ಭಾರತ ದೇಶದಲ್ಲಿ. ಇನ್ನು ಅಲ್ಲಿ ಇಲ್ಲಿ ಜಪಾನ್ನಲ್ಲಿ ಚೆನ್ನಾಗಿದೆ ಕುಟುಂಬ ವ್ಯವಸ್ಥೆ. ಚೀನಾದಲ್ಲಿ ಒಂದಿಷ್ಟು ಕುಟುಂಬ ವ್ಯವಸ್ಥೆ ಚೆನ್ನಾಗಿದೆ. ಅಮೆರಿಕ ಯುರೋಪಿನ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೇದು. ಯಾಕಂದ್ರೆ ಅವ್ರೀಗ ಇಂಥದ್ದೊಂದು ಕುಟುಂಬ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವ ಅಂತ ಯೋಚನೆ ಮಾಡ್ತಿದ್ದಾರೆ. ನಾವು ದರಿದ್ರ ಅದನ್ನ ನೋಡ್ಕೊಂಡು ನಮ್ಮ ಇಂಡಿವಿಜುವಾಲಿಟಿ, ನಾವು ಬೇರೆ, ನಾವು ಎಲ್ಲರೂ ಬೇರೆ ಬೇರೆ ಇದೀವಪ್ಪ, ನಮ್ಮ ಪಾಡಿಗೆ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಒಂಥರ ಸ್ವಾತಂತ್ರ್ಯ ಇದೆ ಅಂತ ಯೋಚನೆ ಮಾಡೋಕೆ ಶುರು ಮಾಡಿದೀವಿ. ಇಂಥ ಕಡೆ ಹಬ್ಬ ಹೆಂಗಾಗ್ತವೆ? ಹಬ್ಬದ ಮರ್ಮವೇ ಬೇರೆ, ಹಬ್ಬದ ಅರ್ಥವೇ ಬೇರೆ. ನಮ್ಮ ಭಾರತೀಯ ಹಬ್ಬಗಳು ಬಹುಪಾಲು ಕೃಷಿ ಸಂಸ್ಕೃತಿಯಿಂದ ಬಂದಂಥವು. ನೀವು ಸಂಕ್ರಾಂತಿ ಹಬ್ಬ ಮಾಡ್ಬೇಕು ಅಂದ್ರೆ ಹೊಸ ಭತ್ತ ಬೆಳೆದು ಅಕ್ಕಿ ಮಾಡ್ತಾರಲ್ಲ, ಕುಟ್ಟಿ ಅಕ್ಕಿ ಮಾಡ್ತಾರಲ್ಲ, ಆ ಅಕ್ಕಿ, ಆಮೇಲೆ ಅಗಸೆಕಾಯಿ, ಎಲಚಿ ಹಣ್ಣು, ಎಳ್ಳು, ಕಬ್ಬು, ಇವಕ್ಕೆಲ್ಲ ಬೇರೆ ಬೇರೆ ಆರೋಗ್ಯದ ಬೇರೆ ಬೇರೆ ಅರ್ಥಗಳಿವೆ. ಅದನ್ನೆಲ್ಲ ನಾವು ಬೆಳೆಸಕ್ ಹೋಗೋದಿಲ್ಲ. ಆದ್ರೆ ಇದೆಲ್ಲವೂ ತಮ್ಮ ಗದ್ದೆಯ ಭತ್ತ, ಅದನ್ನ ತಂದು ಕುಟ್ಟಿ ಹೊಸ ಅಕ್ಕಿಯಲ್ಲಿ ಅನ್ನ ಮಾಡೋರು ಈಗೆಲ್ಲ ಮಾಡೋಣ. ಆದ್ರಿಂದ ನಾವೇ ಮಾಡದೇ ಇದ್ರೆ ನಮ್ಮ ಪರವಾಗಿ ಇನ್ಯಾರೋ ಹಬ್ಬ ಮಾಡ್ತಾರೆ ಅಂದ್ರೆ ನಾವು ಹಬ್ಬ ಮಾಡ್ತಾ ಇಲ್ಲ ಅಂತ ಅರ್ಥ. ಮನೆಯಲ್ಲಿ ಒಬ್ಬೊಬ್ರೆ ಕುತ್ಕೊಂಡು ನಾವು ಹಬ್ಬ ಮಾಡಿದೀವಿ ಅಂತ ಹೇಳ್ತೀವಿ. ಕೃಷ್ಣಗೌಡರು ಹೇಳ್ತಿದ್ದಾರೆ, ಅವತ್ತಿನ ಹಬ್ಬಗಳ ಆಚರಣೆಯಲ್ಲಿ ರುಚಿ ಇತ್ತು, ಶುಚಿ ಇತ್ತು, ಕೃಷಿ ಇತ್ತು. ಇವತ್ತು ಆ ತರನ ರುಚಿ, ಶುಚಿ, ಕೃಷಿಯ ಆ ಸೊಗಡೆ ಇಲ್ಲ. ಕೇವಲ ಯಾಂತ್ರಿಕ ಜಗತ್ತಾಗಿದೆ. ಅದು ಕರುಳ ಸಂಬಂಧ ಇತ್ತು, ಇವತ್ತು ಕೊರಳ ಸಂಬಂಧವೂ ಕಡಿಮೆ ಆಗ್ತಿದೆ ಅಂತೀರಿ. ನೀವೇನಂತೀರಿ? ಇಲ್ಲಿ ವಿಷಯ ಇರೋದು ಆಗಿನವರು ಸಂಸ್ಕೃತಿನ ಉಳಿಸಿದ್ರ ಈಗಿನವ್ರ ಸಂಸ್ಕೃತಿ ಉಳಿಸಿದ್ರ ಅನ್ನೋದು. ಹೌದಾ? ನಮ್ ಕಡೆಯಿಂದ ನಾವೇನ್ ಹೇಳ್ತಿದ್ವಿ, ಈಗಿನವ್ರು ಉಳಿಸ್ತಾ ಇದ್ವಿ. ಕಾರಣ ಏನು? ಆಗಿನವ್ರಿಗೆ ಮಾವಿನ ಸೊಪ್ಪು ಹೋಗಲ್ಲ, ಕಡ್ಕೊಂಬಾರ ಮಾವಿನ ತಗೊಂಬರೋನು, ಹೋಗ ಬಾಳೆ ದಿಂಡು ತಗೊಂಬಾರ ತಗೊಂಬರೋ ಎಲ್ಲ ಸಿಗೋದು. ಹೌದಾ? ಹಬ್ಬ ಮಾಡೋದೇನು ಕಷ್ಟ ಇರ್ಲಿಲ್ಲ.
ಅಂಥ ಕಷ್ಟ ನೀವು ಹೇಳ್ದಂಗೆ ಪ್ಲಾಸ್ಟಿಕ್ ಮಾವಿನ ಸೊಪ್ಪೆ ತಗೊಂಬಂದು ಬಾಳೆ ದಿಂಡೆ ತಗೊಂಡು ಬಂದು ಮಾರ್ಕೆಟ್ಗೆ ಹೋಗಿ ಹೂವಿನ ತಗೊಂಡು ಬಂದು ದೀಪ ತಂದು ಅದನ್ನ ಹಚ್ಚಿ ಎಲ್ಲ ಮಾಡಿ ಕಷ್ಟಪಡ್ತಾ ಇರೋರು ಯಾರಪ್ಪ? ನಾವೇ ತಾನೆ, ಈಗಿನವರೇ ತಾನೆ. ಇಷ್ಟು ಕಷ್ಟಪಟ್ಟರು ಹಬ್ಬ ಮಾಡ್ತಾ ಇದೀವಿ ಅಂದರೆ ಉಳಿಸ್ತಾ ಇರೋರು ಯಾರು ಮಾಮ? ನಾವೇ ತಾನೆ. ಹೊಡಿರಿ ಚಪ್ಪಾಳೆ. ಇದನ್ನು ಉಳಿಸೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ನಾವು. ನಮಗೆ ರಜಾ ಇಲ್ಲ, ಟೈಮ್ ಇಲ್ಲ, ನಮಗೆ ಕಷ್ಟ ಇದೆ. ಸಿಟಿಲಿ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಹೋಗೋಕ್ಕೆ ಅಕ್ಕಪಕ್ಕದಲ್ಲೇ 3 ಗಂಟೆ ಇದೆ, ಆದರೂ ಹೋಗ್ತೀವಿ. ಕರಿತೀವಿ ಫ್ರೆಂಡ್ಸನ್ನ, ರಿಲೇಟಿವ್ಸ್ ಇದ್ರೆ ಕರಿತೀವಿ, ಬನ್ನಿ ಮನೆಗೆ ಎಲ್ಲರೂ ಸೇರೋಣ. ಇಲ್ಲಪ್ಪ ನಿನ್ನ ಮನೆಗೆ ಬರೋ ಅಷ್ಟರಲ್ಲಿ ಮೈಸೂರಿಗೆ ಹೋಗ್ಬೋದು ಅಂತ. ಇದೆಲ್ಲ ಕಷ್ಟ, ಆದರೂ ಸೇರ್ತೀವಿ, ಹಬ್ಬ ಮಾಡ್ತೀವಿ, ಸಾಲ ಮಾಡ್ತೀವಿ, ಒದ್ದಾಡ್ತೀವಿ. ಮಾವಿನ ಸೊಪ್ಪು ಸಿಕ್ಕಲ್ಲ, ಪ್ಲಾಸ್ಟಿಕ್ ತಗೊಂಬರ್ತೀವಿ. ನೀವು ಹೇಳ್ದಂಗೆ ದೀಪ ಎಣ್ಣೆ ಹಾಕಕ್ಕಾಗಲ್ಲ, ಚೈನಾ ಲೈಟ್ ಹಾಕ್ತೀವಿ. ಬೆಳಕಾಗಿ ಕಾಣ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲದಕ್ಕೂ ದೀಪ ಹಾಕವ್ರ ದೀಪ. ಲೈಟ್ ಕಾಣ್ತಾ ಇಲ್ವ ನಿಮ್ಗೆ? ಕಾಣ್ತಾ ಇದೆ ತಾನೆ? ಹೊಡೀರಿ ಚಪ್ಪಾಳೆ. ಎಲ್ಲಾನು ಎಣ್ಣೆನೇ ಇಟ್ಟಿಡ್ಬೇಕು, ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಆ ಕಾಲದಲ್ಲಿ ಅದರ ಅವಶ್ಯಕತೆ ಇತ್ತೆ ಗೊತ್ತಿಲ್ಲ, ಈ ಕಾಲದಲ್ಲಿ ಅದರ ಅವಶ್ಯಕತೆ ಇದೆ. ನಾವು ಹಳ್ಳಿಗಳಿಗೆ ಹೋಗ್ಬೇಕು, ಜಾತ್ರೆಗೆ ಸೇರ್ಬೇಕು, ನನ್ನ ಹಳೆ ಸ್ನೇಹಿತನಿಗೆ ಮಾತಾಡ್ಸ್ಬೇಕು, ನನ್ನ ಎಲ್ಲ ನೆಂಟರನ್ನ ಮಾತಾಡ್ಸ್ಬೇಕು. ಇದು ಸೈಕಲಾಜಿಕಲ್ ಥೆರಪಿ. ಇಲ್ದಿರ ತಿಕ್ಕಲಾಯ್ತದೆ, 3 ತಿಂಗಳಿಗೊಂದ್ಸಲ ಡಿಪ್ರೆಷನ್ ಶುರು ಆಯ್ತದೆ. ಇಂದುಮತಿಗೆ ಇವತ್ತು ಕೂಡ ಹಬ್ಬದ ಆಚರಣೆ ಮತಿ ಇಟ್ಕೊಂಡೇ ಮಾಡ್ತಿರೋದು. ಹಳೆ ಬೇರು ಇರಬಹುದು, ಹೊಸ ಚಿಗುರಿಲ್ಲ ಅಂತ ಹೇಳಿದರೆ ಸಾಂಸ್ಕೃತಿಕ ರೂಪದ ವಿಕಾಸ ಎಲ್ಲಿ ಸಾಧ್ಯ? ಹಬ್ಬಗಳು ಇವತ್ತು ಕೂಡ ಆಚರಣೆ ಮಾಡ್ತಾ ಇರೋದ್ರಿಂದ ಹಳೆ ಸಂಸ್ಕೃತಿಗೆ ಹೊಸ ರೀತಿ ಸೇರಿದೆ ಅಂತಕ್ಕಂಥದ್ದು ರುಚಿಯವರ ಮಾತು. ಜಿ ಕನ್ನಡ ವಾಹಿನಿಯ ಎಲ್ಲ ಕಲಾಭಿಮಾನಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಷ್ಟೊತ್ತು ನಮ್ಮ ರಿಚರ್ಡ್ ಲೂಯಿಸ್ ಸರ್ ಹೇಳಿದ್ರು, ಆ ಸಂಸ್ಕೃತಿಯನ್ನ ಉಳಿಸೋರು ನಾವು ಅಂದ್ರು. ದೊಡ್ಡ ಚಪ್ಪಾಳೆ ತಟ್ರಿ. ಅವ್ರಿಗೆ 66-67 ವರ್ಷ ಆಗ್ಯದ. ಅವರು ಆಗಿನವರು ನಮ್ಮ ಗ್ರೂಪಿನವರು. ವರ್ಷದುದ್ದಕ್ಕೂ ಹಬ್ಬಗಳಿರ್ತಾವ. ಹಬ್ಬ ಅಂದ್ರೆ ಸಂಭ್ರಮ, ಸಡಗರ, ಸಂತೋಷ. ದೂರ ಇದ್ದವರೆಲ್ಲ ಬಂದು ಸಂತೋಷ ಪಡೋದು ಹಬ್ಬ. ನನ್ನ ತವರೂರು ಗೋಕುಲ ನಗರ, ಮನಿಯಂಥದ್ದು ರಾಜ ಮಂದಿರ. ನಮ್ಮ ಅಣ್ಣಯ್ಯ ಭಾರಿ ಸಾಹುಕಾರ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಪಂಚಮಿ ಹಬ್ಬಕ್ಕ ಅಣ್ಣ ಯಾಕೆ ಬರಲಿಲ್ಲ ಅಂತ ಹೇಳಿ ತಂಗಿ ಹಾಡ್ತಾಳ. ಅದಕ್ಕ ಹಬ್ಬಗಳು ದೂರ ಇರುವಂತ ಏನೋ ಸಣ್ಣ ಜಗಳದಿಂದ ವೈಮನಸ್ಸು ಉಂಟಾದ್ರ ಅವರನ್ನ ಕರೆದು ನಾವು ಅವರಿಗೆ ಸಮಾಧಾನ ಮಾಡಿ, ನಾವು ಸಮಾಧಾನ ಮಾಡಿ, ಪ್ರೀತಿ ಎನ್ನುವ ಬಾಂಧವ್ಯದ ದೀಪ ಹಚ್ಚುವ ಹಬ್ಬನೇ ದೀಪಾವಳಿ ಹಬ್ಬ. ಸುಧಾ ಬರ್ಗೂರಿಗೆ ಇವತ್ತೇನಿದು ಯಾಂತ್ರಿಕ ಜಗತ್ತಿನಲ್ಲಿ ಯಂತ್ರ ಮೂಲಕ ಮಾತನಾಡುತ್ತಾ ತಂತ್ರಗಾರಿಕೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕುಳಿತಲ್ಲೇ ಹಬ್ಬ ಆಚರಿಸತಕ್ಕಂತಹ ಏಕತಾನತೆ ಬಂದಿದೆ ಅಂತಕ್ಕಂಥದ್ದು ಇಂದುಮತಿಯವರ ಮಾತು. ನೀವೇನಂತೀರಿ? ಇಂದುಮತಿಯವರು ಮೊದಲೇ ಒಂದ್ ಮಾತು ಹೇಳಿದ್ದಾರೆ, ನಾವೆಲ್ಲ ಹಳಬ್ರು 60 ಮೇಲಾದವ್ರು ಅಂತ. ಯಾಕ ಅದ್ ನನಗೆ ಅಪ್ಲೈ ಆಗಂಗಿಲ್ಲ. ನಾವು ಈಗಿನ ಕಾಲದವರು, ನಮಗೆ 35 ದಾಟಿಲ್ಲವ್ವ. 35 ದಾಟಿಲ್ಲ ಅನ್ನೋದು ಉಳಿದಿರೋದಷ್ಟೇ. ಅಲ್ಲ, ನಮ್ಮ ಎದುರು ಪಾರ್ಟಿಯವರು ಹೋಳಿಗೆ ಬಗ್ಗೆ ಮೆನ್ಷನ್ ಹೇಳ್ಬಿಡ್ತೀನಿ, 35 ದಾಟಲ್ಲ. ಯಾಕೆ ದಾಟಲ್ಲ? ಎಲ್ಲಿ? ಅದಕ್ಕೆ ಹೇಳಿದ್, ಈಗಿನವ್ರಿಗಿರುವ ಜೀವನ ಪ್ರೀತಿ, ಈಗಿನವ್ರಿಗೆ ಹಬ್ಬದ ಬಗ್ಗೆ ಇರುವ ಶ್ರದ್ಧೆ ನಮ್ಮ ಹಿರಿಯರು ಮಾಡಿದ ಸಾಂಪ್ರದಾಯಿಕ ಹಬ್ಬ ಅಲ್ಲ ರೀ. ಹಿಂದಿನವ್ರ ಅದನ್ನ ಆಚರಣೆಗೆ ತಂದ್ರು ಅನ್ನೋದು ನಿಜ. ಆದ್ರೂ ಅದನ್ನ ಮುಂದುವರಿಸ್ಕೊಂಡು ಅಷ್ಟೇ ಶ್ರದ್ಧೆಯಿಂದ ಆಚರಿಸ್ತಾ ಇರೋರು ನಾವು. ಆ ಪರವಾಗಿ ಮಾತಾಡ್ತಿರೋದು ನಾವೇನು. ನೀವೇ ನೋಡಿರ್ಬೋದ್ರಿ, 3-4 ದಿನದ ಹಿಂದೆ ದೀಪಾವಳಿ ಹಬ್ಬದ ಬಗ್ಗೆ ಪ್ರತಿ ನ್ಯೂಸ್ ಚಾನೆಲ್ ಅಲ್ಲಿ ತೋರಿಸಿದ್ರು. ಖಾಸಗಿ ಬಸ್ನವರು ಬೆಂಗಳೂರಿನಿಂದ ಅವರವರ ಊರುಗಳಿಗೆ ಹೋಗಕ್ಕೆ, ಅದು ಉತ್ತರ ಕರ್ನಾಟಕ ಕಡೆ, ಒಂದೊಂದು ಟಿಕೆಟ್ಗೆ 5,500 ಸಾವಿರ ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಅಂದ್ರೆ ಈಗಿನ ಜನಕ್ಕೆ ಹಬ್ಬದ ಬಗ್ಗೆ ಶ್ರದ್ಧೆ ಇಲ್ಲದೆ ಊರಿಗೆ ಹೋಗದೇ ಇರ್ತಾರ. ಅವರು ಊರಿಗೆ ಹೋಗ್ತಾ ಇಲ್ವಾ ಅವರು? ಅಕ್ಕ, ಪಂಚಮಿ ಹಬ್ಬ ಉಳ್ದಾವು. ಅವತ್ತು ಪಂಚಮಿ ಮಾಡಾರ, ಇವತ್ತು ಮಾಡ್ತಾರ. ನಾಗರ ಪಂಚಮಿಗೆ ಇವತ್ತು ನಮ್ಗ ಉತ್ತರ ಕರ್ನಾಟಕ ಕಡೆ ಉಂಡಿ ಮಾಡಿ ಜೋಕಾಲಿಯಲ್ಲಿ ಕೂರಿಸಿ ಜೀಕಿ ತಗೋಂಗಿಲ್ಲೇನು, ಗೋಧಿ ಹುಗ್ಗಿ ಮಾಡಿ ಕೊಡಂಗಿಲ್ಲೇನು, ನಾವು ತಿನ್ನಂಗಿಲ್ಲೇನು ಈಗಿನ ಜನ. ಅವತ್ತಿನವ್ರು ಎಲ್ಲವನ್ನು ಆಚರಣೆಗೆ ತಂದ್ರು, ಅರ್ಥಪೂರ್ಣವಾಗಿ ತಂದ್ರು. ಅವರು ಆರ್ಗ್ಯಾನಿಕ್ ಆಗಿದ್ರು. ನಾವು ನಮ್ಮ ಪರಿಸ್ಥಿತಿಯ ಅನಿವಾರ್ಯತೆಯಿಂದ ಅಂಗಡಿಯಿಂದ ಕೊಂಡು ತರಬಹುದು ಹೊರತು, ಅವರು ಮನೆಯಲ್ಲಿ ಕಜ್ಜಾಯ ಮಾಡಿದ್ರು, ಮನೆಯಲ್ಲಿ ಹೋಳಿಗೆ ಮಾಡಿದ್ರು, ನಾವು ಜಾಮೂನ್ ಮಾಡಿ ಫೇಸ್ಬುಕ್ಕಿಗೆ ಹಾಕಿ ಸ್ವಲ್ಪ ನೆಕ್ತೀವಿ ಅಷ್ಟೇ. ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಮುಂದೈತೆ ಮಾರಿ ಹಬ್ಬ. ಪ್ರೇಮಿಗಳಿದ್ರೆ ಪ್ರೇಮಿಗಳ ದಿನಾಚರಣೆ, ಲವರ್ ಇದ್ರೆ ಮದುವೆ ಆದ್ಮೇಲೆ ನಾವೆಲ್ಲ ಮಾಡಿದ್ವಲ್ಲ ಭೀಮನ ಅಮಾವಾಸ್ಯೆ. ಮದುವೆನೇ ಆಗಿಲ್ಲ
ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಹನುಮ ಜಯಂತಿ ಅದು ಒಂದು ಹಬ್ಬ ಇದೆ. ಇನ್ ಕೆಲವು ಡ್ಯುಯಲ್ ಸಿಮ್ಗಳು ಹೆಂಡತಿನೂ ಇದ್ದು ಇನ್ನೊಂದು ಗರ್ಲ್ ಫ್ರೆಂಡ್ ಇರ್ತಾವಲ್ಲ, ಅವರಿಗೆ ಇದು ನರಕ ಚತುರ್ದಶಿ. ಅವತ್ತು ಎಣ್ಣೆಯ ದೀಪವನ್ನು ಅವ್ರು ಹಚ್ಚುತ್ತಾ ಇರ್ಬೋದು, ಇವತ್ತು ನಾವು ಸ್ವಿಚ್ಚಿನ ದೀಪವನ್ನು ಹಚ್ಬೋದು ಹೊರತು ಒಳಗಿನ ಭಾವನೆ ಆಗ್ಲಿ, ಒಳಗಿನ ಶ್ರದ್ಧೆ ಆಗ್ಲಿ ಒಂದಿಷ್ಟೂ ಕೂಡ ಕಡಿಮೆ ಆಗಿಲ್ಲ ಹಬ್ಬದ ಬಗ್ಗೆ. ಅವರು ಒರಿಜಿನಲ್ ರಂಗೋಲಿ ಹಾಕೋರು, ನಾವು ಪ್ಲಾಸ್ಟಿಕ್ ಅನ್ನು ಅಂಟಿಸ್ಬೇಕು, ಯಾಕಂದ್ರೆ 15ನೇ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಅಷ್ಟೇ. ಸುಧಾಮ, ದಯಾನಂಜಿ ಕೇಳ್ತಿದ್ದೀನಿ. ಸುಧಾ ಅವರು ಹೇಳ್ತಿದ್ದಾರೆ, ನೀವು ಹಳೆ ಕಾಲದವರು ಸುಧಾರಿಸ್ಕೊಂಡೇ ಇಲ್ಲ, ನಿಮ್ದು ಕೇವಲ ನಾಡಿ, ನಮ್ಮದು ಒಡನಾಡಿ, ಅದ್ರ ಜೊತೆಗೆ ನಾಡಿಯ ಜೊತೆಗೆ ನಾಡು ಕೂಡ ದೀಪ ಹಚ್ಚುತ್ತಾ ಇದೆ ಅಂತಕ್ಕಂತ ಸುಧಾ ಅವರ ಮಾತಿಗೆ ನಿಮ್ಮ ಮಾತೇನು? ಶುರು ಮಾಡೋದಕ್ಕಿಂತ ಮುಂಚೆ ಝೀಗೆ ಬಹಳ ದೊಡ್ಡ ಧನ್ಯವಾದಗಳು. ಯಾಕೆ ಅಂದ್ರೆ ಈ ಮುಖಾಂತರ ಆದ್ರೂ ಎಲ್ಲರೂ ಒಟ್ಟಿಗೆ ಕೂತ್ಕೋತಾರಲ್ಲ ಮನೆಯಲ್ಲಿ, ಹಿರಿಯರ ಜೊತೆಯಲ್ಲಿ, ತಂದೆ ತಾಯಿ ಜೊತೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದಾರಲ್ಲ, ಈಗ ಅವ್ರಿಗೆ ನನ್ನ ವಿಶೇಷವಾದ ನಮಸ್ಕಾರ. ನಮ್ಮ ಬೇರನ್ನ ಮರೆತು ನಾವು ಜೀವನ ಮಾಡಬಾರ್ದು. ನಮ್ಮ ಬೇರು ಹಿರಿಯರು, ಅವರೇ ನಮ್ಮನ್ನ ಇಲ್ಲಿ ತನಕ ತಂದಿರೋದು, ಅವರೇ ನಮ್ಗೆ ಇದೆಲ್ಲ ಕಲ್ಸ್ಕೊಟ್ಟಿರೋದು. ಇವತ್ತು ಇಷ್ಟೊಂದು ಹೂವು ಹಾಕಿದ್ದಾರೆ, ಇಲ್ಲಿ ಸ್ವಲ್ಪ ಇಮಿಟೇಷನ್ ಹೂವಾನು ಇದೆ, ಆದ್ರೆ ನೋಡಿ ಆ ನಿಜವಾದ ಹೂವಾಗಿರುವಂತ ಎಫೆಕ್ಟ್ ಯಾವ ಕಾಲಕ್ಕೂ ಪ್ಲಾಸ್ಟಿಕ್ ಹೂವಾಗಿ ಬರಕ್ ಚಾನ್ಸಸ್ ಇಲ್ಲ. ನೀವು ನಿಜವಾದ ಹೂವ ಇಟ್ಟಾಗ ಒಬ್ಬ ರೈತ ಉಳಿತಾನೆ, ಪ್ಲಾಸ್ಟಿಕ್ ನಲ್ಲಿ ಇದ್ರೆ ಒಂದು ಇಂಡಸ್ಟ್ರಿ ಉಳಿತದಷ್ಟೇ, ಆದ್ರೆ ಅದು ತಿರ್ಗಾ ಭೂಮಿಗೆ ಹೋದ್ರೆ ತೊಂದರೆ ಆಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಆಧುನಿಕತೆಯಲ್ಲಿ ನಾವು ನಮ್ಮ ಬೇರನ್ನ ಮರಿತಾ ಇದೀವಿ, ನಮ್ಮ ಪರಂಪರೆ ಮರಿತಾ ಇದ್ದೀವಿ. ನಾವು ಯಾವ್ದಕ್ಕೋಸ್ಕರ ಇದ್ದೀವಿ ಅದನ್ನ ಮರ್ತೋಗ್ತಾ ಇದ್ದೀವಿ. ನಾವೆಲ್ಲ ಏನೋ ಕೂಲಿ ಕೆಲಸ ಮಾಡಕ್ಕೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸ್ಲೇವ್ಸ್ ತರ ಕೆಲಸ ಮಾಡಕ್ಕೆ ಹುಟ್ಟಿದ್ದೀವಿ ಅನ್ಕೊಂಡಿದೀವಿ. ನಮ್ ತರ ನಾವು ಬದುಕ್ಬೇಕ್ರಿ, ನಮ್ ತರ ನಾವು ಬದುಕಬೇಕು, ಹಬ್ಬಗಳನ್ನ ಆಚರಿಸ್ಬೇಕು. ಎಲ್ರು ಒಟ್ಟಿಗೆ ಸೇರ್ತಾರಲ್ಲ ಅದು ಹಬ್ಬ. ದುಡ್ಡಿದ್ರೆ ಅಲ್ಲ ಹಬ್ಬ, ಕೋಟಿಗಟ್ಲೆ ಸಂಬಳ ತಗೊಂಡ್ರಲ್ಲ ಹಬ್ಬ. ಇರೋ ದುಡ್ಡಿನಲ್ಲಿ ಎಲ್ರು ಒಟ್ಟಿಗೆ ಊಟ ಮಾಡ್ತೀವಲ್ಲ ಇದ್ದದನ್ನ, ಅದು ಹಬ್ಬ. ಇವತ್ತು ಹೇಳ್ತಾ ಇದ್ರೆ LED ದೀಪ ಹಚ್ಚಿದ್ದಾರೆ ಅಂತ, ಶೂಟಿಂಗ್ ನಲ್ಲಿ ಪಾಪ ಇನ್ನೇನ್ ದೀಪ ಹಚ್ಚಕ್ ಆಯ್ತದ? ಆದ್ರೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಲಕ್ಷ ದೀಪ ಹಚ್ಚಬೇಕಾದ್ರೆ ದೀಪ ಹಚ್ತಾರೆ ಹೊರತು ಲಕ್ಷ LED ದೀಪ ಹಚ್ಚಲ್ಲ, ದೀಪನೇ ಹಚ್ಚೋದು. ಅದಕ್ಕೆ ಸಿಕ್ಕುವಂತ ಮಂಗಳಕರವಾದ ಒಂದು ವಾತಾವರಣ ಇನ್ಯಾವುದ್ರಲ್ಲೂ ಸಿಗಕ್ ಸಾಧ್ಯ ಇಲ್ಲ. ಎಲ್ಲವೂ ವಾಟ್ಸಪ್ ಅಲ್ಲೇ ಮುಗಿದೋಗುತ್ತೆ. ಹಬ್ಬ ಮಾಡಿದ್ರೆ ವಾಟ್ಸಪ್ ಅಲ್ಲೇ ಕಳ್ಸೋದು, ತಿಂಡಿನೂ ಅದನ್ನ ನೆಕ್ಕಕ್ಕಾಗಲ್ಲ ರೀ. ಅದೇನಿದ್ರು ನೋಡ್ಕೊಂಡು ಜೊಲ್ಸೂರ್ಸ್ಕೋಬೇಕಷ್ಟೇ. ಹೋಳಿಗೆ ಮಾಡಿದ್ದು ನೋಡಿ, ಇದು ಹಿಂಗಿದೆ ಹೋಳಿಗೆ, ಹಿಂಗ್ ಹೋಳಿಗೆ ಎಲ್ಲರೂ ವಾಟ್ಸಪ್ ಅಲ್ಲೇ ಕಳಿಸ್ತಾರೆ. ಮದ್ವೆ ಇನ್ವಿಟೇಷನ್ ಈ ನಡುವೆ ವಾಟ್ಸಪ್ ಅಲ್ಲೇ ಬರ್ತಾ ಇದೆ. ಅದಕ್ಕೇನಿಲ್ಲ, ಇವ್ರು ಒಂದು 2,000 ರೂಪಾಯಿ ನೋಟನ್ನು ಫೋಟೋ ತೆಗೆದು ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ಬೇಕಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಕ್ಷಮಿಸಿ ತಗೊಂಡು ಆಚೆ ಹೋಗೋರು, ಏನ್ ಸರ್ ತಮ್ಗೆ ಅಂತ ಗೊತ್ತಿದೆ, ತಗೊಂಡು ಆಚೆ ಹೋಗೋರು. ಹೌದು, ಊಟ ಮಾಡೋದು ಮನೆಯಲ್ಲಿ, ಟಾಯ್ಲೆಟ್ ಹೋಗೋದು ಆಚೆಯಲ್ಲಿ. ಇವಾಗ ಉಲ್ಟಾ ಹೋಗಿದೆ, ಊಟ ಮಾಡೋದು ಎಲ್ಲೋ ಟಾಯ್ಲೆಟ್ಗೋಸ್ಕರ ಮನೆಗೆ ಬರ್ತಾರೆ, ಈಗ ಹಂಗಾಗ್ಬಿಟ್ಟಿದೆ ನೋಡಿ. ಈ ಮೊಬೈಲ್ ಸಂಸ್ಕೃತಿ ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ಬಟ್ ಅದೆಲ್ಲ ಆಧುನಿಕತೆಗೆ ಬೇಕು ನಿಜ. ಆದ್ರೆ ನಿಜವಾಗ್ಲೂ ತಂದೆ ತಾಯಿಗಳನ್ನ ನಾವು ಪೂಜಿಸಿ, ಹಿರಿಯರನ್ನ ಗೌರವಿಸಿ ಆ ಹಬ್ಬನ ಮಾಡದೆ ಹೋದ್ರೆ ಅದು ಹಬ್ಬ ಅಲ್ಲ. ಎಲ್ಲೋ ಇರೋರು ಆ ಅಪ್ಪ ಅಮ್ಮ ಥ್ಯಾಂಕ್ ಯು ವೆರಿ ಮಚ್, ಹ್ಯಾಪಿ ದೀಪಾವಳಿ ಅಂತ ಕಳ್ಸೋದಲ್ಲ, ಹೋಗ್ಬೇಕಲ್ಲಿ. ಪ್ರಾಣೇಶ್ಗೆ ಅವ್ರು ಹೇಳ್ತಿದ್ದಾರೆ, ಹಿಂದೆ ಬಾಳೆ ಎಲೆ ಎಲ್ಲ ಬಡಿಸಿ ಊಟವೆಲ್ಲ ಹಾಕ್ತಾ ಇದ್ರು. ನಳಿಪ ಸುಳಿದಳಿರ ಕುಡಿವಾಳ ಎಂಪಾಸಿ ಗೇಕು ಚಾಪಿಯ ಮನೆಗಳಂ ಕುಳಿತುಕೊಳ್ಳಲಿಕ್ಕೆ ಪಸರುದೊನ್ನೆಗಳಲ್ಲಿ ತಿಳಿನೀರ್ಗಳಂ ಸಸಿ ಅಡಿಕೆ ಹೊಂಬಾಳೆಗಳಲ್ಲಿ ಕೆನೆವಾಲ್ಗಳಂ ಸೌತೆ ಪಚ್ಚಡಿಗಳಂ ಮಣಿಹಂಬಯಂ ಮತ್ತೆ ಹಚ್ಚ ನಕ್ಕಿಯ ಬೆಚ್ಚನನ್ನಮಂ ಬೆಲ್ಲಮಂ ಬೆಣ್ಣೆಯಂ ಬಡಿಸಿ ಸವಿ ನುಡಿ ನುಡಿಸಿ ಮುಗುಳು ನಗುತ್ತ ಇಂತೆಂದಳೋ ದಣಿದು ಬಂದಿಹರೈ ಆರ್ಯರಿರ ಉಂಡುಂಡು ತಣಿಯರೈ ಅಂತ. ಈ ತರನ ಸಂಸ್ಕೃತಿಯನ್ನ ಬೇರೆ ಕತ್ತರಿಸ್ಬಿಟ್ಟಿದ್ದೆ. ಆದ್ರೆ ನೀವು ಈಗ ಬಾಳೆ ಎಲೆ ಬೇಡ, ಪ್ಲಾಸ್ಟಿಕ್ಕಿನ ಬಣ್ಣದಲ್ಲಿ ಆ ರೀತಿಯ ಬಾಳೆ ಎಲೆ ಊಟ ಮಾಡ್ಬೇಕಾದ್ರೆ ನಿಮ್ಮ ಬಾಳಿಗೆ ಆ ಎಲೆ ಅನ್ನುವುದು ಅಲಲೆ ಅನ್ನುವ ರೀತಿಯಲ್ಲಿ ಇದೆ ಹೊರತು ಕಲಲೆ ಅನ್ನುವುದು ಇಲ್ಲ ಅಂತಕ್ಕಂಥದ್ದು ದಯಾನಂದರ ಮಾತು. ನೀವೇನಂತೀರಿ? ನಾನು ಹೇಳೋದು ಹಬ್ಬಗಳ ಉಳಿಸಿದವ್ರು ನಾವು ಈಗಿನವ್ರು. ಆ ಒಂದು ಕಾಲ ಇತ್ತು, ಇವರೆಲ್ಲ ಹೇಳಿದ್ರು ಹಬ್ಬಕ್ಕೆ ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು ಅವರು? 8 ದಿವಸ ಮುಂಚೆನೆ ಊರ್ ಬಿಡ್ಬೇಕಾಗಿತ್ತು ಅವ್ರು ಹಬ್ಬಕ್ಕೆ ಬರ್ಬೇಕಂದ್ರೆ. ಚಕ್ಡಿ ಕಟ್ಕೊಂಡು, ಎಮ್ಮೆ ಮೇಲೆ ಕೂತ್ಕೊಂಡು, ಕುದುರೆ ಮೇಲೆ ಕೂತ್ಕೊಂಡು, ದಾರಿಲಿ ಏನಾದ್ರು ಆದ್ರೆ ಇವ್ರಿಗೂ ಗೊತ್ತಾಗ್ತಿರ್ಲಿಲ್ಲ, ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ, ಅಯ್ಯೋ ಬರ್ಲಿಲ್ಲ ಅಂತ. ಈಗ ನಾಳೆ ಬೆಳಗ್ಗೆ ಫ್ಲೈಟ್ ಹತ್ತಿ ಸಾಯಂಕಾಲ ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಎಷ್ಟು ಸುಲಭವಾಗಿ ಎಲ್ಲರೂ ಸೇರ್ತಾರೆ. ಹಬ್ಬಗಳ ಉಳಿಸಿರೋದೇ ಈಗಿನವರು ಅಂತ ನಾನು ಹೇಳ್ತೀನಿ. ಮಾವಿನ ಎಲೆ ಕಟ್ತಾ ಇದ್ರು, ಈ ಪ್ಲಾಸ್ಟಿಕ್ ಬಂದಿದೆ ನೋಡ್ರಿ. ಮಾವಿನ ಎಲೆ ಗೌಡ್ರದೊಂದೇ ತೋಟದಾಗ ಮಾವಿನ ಗಿಡ ಇರೋದು. ಎಲ್ಲಾರು ಅಲ್ಲಿ ಹೋಗಿ ಹರ್ಕೊಂಡ್ ಬಂದ್ರು ಅಂದ್ರೆ ಗೌಡ್ರು ಕಟ್ಟೆ ಹೊಡಿತಿದ್ರು. ಅವಾಗ ನಂದೊಂದೇ ಗಿಡ ಮಾಡಿರಿ ಅಂದ್ರೆ ಮಕ್ಕಳ ಹೊಡಿಸಿಕೊಂಡವ್ರು ಇದ್ದಾರೆ. ಮಾವಿನ ಎಲೆ ತರಕ್ ಹೋಗಿದ್ದೀನಿ, ಬಂದೇ ಇಲ್ರಿ ನಮ್ಮ ಹುಡುಗ ಮುಂಜಾನೆ ಅಂದ್ರೆ ಗೌಡ್ರು ಕಟ್ಟೆ ಹಾಕಿದ್ರು ಅಂತ ಅವ್ನ ಅರ್ಥ. ಈಗ ಯಾರ ತೋಟಕ್ಕೂ ಹೋಗೋದು ಬೇಡ, ಪತ್ರ ಬರೆಯೋದು, ಟೆಲಿಗ್ರಾಮ್ ಕೊಡ್ತಿದ್ರು, ಹಬ್ಬಕ್ಕೆ ಬನ್ನಿ. ಹೌದಾ? ಆ ಪತ್ರ ಮುಟ್ಲಿಲ್ಲ ಅಂದ್ರೆ ಅವ್ರ ಹಬ್ಬಕ್ಕೆ ಬರ್ತಿರ್ಲಿಲ್ಲ. ನಿಜ ತಾನೆ? ನಿಜವಾಗ್ಲೂ ಸಂತೋಷ ಇರೋದು ಈಗ್ರಿ. ಬೆಲ್ಲ ಸಿಗ್ತಿರ್ಲಿಲ್ಲ,
ಶೆಟ್ರು 10 kg ತರಿಸಿರೋರು, ಅಯ್ಯೋ ಬೆಳಗ್ಗೆ ಒಯ್ದು ಬಿಟ್ರಪ್ಪ, ಜಮೀನ್ದಾರ್ ಮನೆಯವರು ಇದ್ರು, ಆ ಶ್ರೀಮಂತರು ಇದ್ರು, ನಿಮ್ಗೆ ಬೆಲ್ಲನೇ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ, ಬೇಳೆನೇ ಸಿಗ್ಲಿಲ್ಲ, ನಾವು ಹಬ್ಬ ಮಾಡ್ಲಿಲ್ಲ ಅಂತ ಹೇಳೋರು. ಇವತ್ತು ಪ್ರತಿಯೊಬ್ಬರಿಗೂ ಕೈಗೆಟಕುವ ದರದಲ್ಲಿ ಎಲ್ಲಾ ಸಿಗ್ತಿರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬ ಆಗ್ತದೆ. ಇವತ್ತು ನೋಡಿ, ಇಷ್ಟು ಜನ ಬೆಳಗ್ಗೆ ಹಬ್ಬ ಅಂತ ತಿಳ್ಕೊಂಡು ಇಷ್ಟು ಹೆಣ್ಮಕ್ಳು ನೀವೆಲ್ಲ ಬಂದು ಟಿವಿ ಮುಂದೆ ಕೂತ್ಕೊಂಡಿದ್ದೀರಿ, ಇಲ್ಲಿ ಬಂದು ಕಾರ್ಯಕ್ರಮ ಕೇಳ್ತಿದ್ದೀರಲ್ಲ, ನೀವೇನಾದ್ರೂ ಅವ್ರ ಕಾಲದಲ್ಲಿ ಇದ್ದಿದ್ರೆ ಮನೆಗೆ ಸುಣ್ಣ ಬಣ್ಣ ಹಚ್ತಾ ಕಾಲ ಕಳೀತಿದ್ರು. ಇವತ್ತು ಜೀವಾಹಿನಿ ಅಂತ ವಾಹಿನಿಗಳಿರೋದ್ರಿಂದ ನಾಳೆ ಹಬ್ಬ ಇದ್ರೂ ಕೂಡ ಎಲ್ಲ ಇವತ್ತು ರಾತ್ರಿ ಸಿಗುತ್ತೆ, ಮನೆಗೆ ಬಂದು ಬೀಳುತ್ತೆ ಅನ್ನೋ ವಿಶ್ವಾಸ ಇದೆಯಲ್ಲ, ನಿಜವಾಗಿ ಹಬ್ಬಗಳ ಸಂಸ್ಕೃತಿ ಉಳಿತಿರೋದೆ ಇಂದಿನ ದಿನಗಳಲ್ಲಿ ಅನ್ನೋದು ನನ್ನ ನಿರ್ವಿವಾದ. ಪುಟ್ಟಮ್ಮನಿಗೆ ಅವ್ರು ಹೇಳ್ತಾ ಇದ್ದಾರೆ, ನೀವು ಆಚರಿಸ್ತಕ್ಕಂಥ ಪಾರಂಪರಿಕ ಹಬ್ಬಕ್ಕೆ ಆಧುನಿಕ ಸ್ಪರ್ಶ ಬೇಕೇ ಬೇಕು. ಪ್ರತಿಯೊಬ್ಬರೂ ಕೂಡ ತಮ್ಮ ಮುಖದ ಬೆಳಕಿನ ಮೂಲಕ ಎಲ್ಲರಿಗೂ ಕೂಡ ಮುಖಾಮುಖಿಯಾಗಿಸ್ತಿದ್ದಾರೆ ಅಂತಕ್ಕಂಥದ್ದು ಪ್ರಾಣೇಶ್ ಅವರ ಮಾತು. ನಿನ್ನ ಮಾತೆ ದೀಪಾವಳಿ ಅಂತೇಳಂದ್ರೆ ಅದು ದೀಪಗಳ ಆವಳಿ ಆಗಿತ್ತು, ಹಾಗಾಗಿ ಡೀಪ್ ಹಾವಳಿ ಆಗಿತ್ತು. ಆದ್ರೆ ಇವಾಗ ನೀವು ಮೆಸೇಜ್ ತೆಗೆದ್ರೆ ನಾವು 100 ಮೆಸೇಜ್ ಬಂದಿರುತ್ತೆ, ದೀಪಾವಳಿ ಹಬ್ಬದ ದಿನ ಹ್ಯಾಪಿ ದಿವಾಳಿ, ಹ್ಯಾಪಿ ದಿವಾಳಿ, ಹ್ಯಾಪಿ ದಿವಾಳಿ ಅಂತ ಹೇಳಿ. ಅದು ಬೌದ್ಧಿಕ ದಿವಾಳಿತನವೋ, ಸಾಂಸ್ಕೃತಿಕ ದಿವಾಳಿತನವೋ ಅಥವಾ ಆರ್ಥಿಕ ದಿವಾಳಿತನವೋ ಅದು ನಮಗಂತೂ ಒಂದು ಅರ್ಥ ಆಗಲ್ಲ. ಹಾಗಾಗಿ ಈ ದಿವಾಳಿ ಅನ್ನೋ ಒಂದು ಶಬ್ದದ ಮೂಲಕವೇ ನಮ್ಮ ಹಬ್ಬದ ಒಂದು ಸಂಸ್ಕೃತಿ ನಶಿಸಿ ಹೋಗಿದೆ ಅಂತಲೇ ಹೇಳ್ಬಹುದು. ಹಾಗೇನೆ ದಯಾನಂದ್ ಸರ್ ಹೇಳ್ತಿರೋ ಹಾಗೆ ಎಲ್ಲ ಪರಿವರ್ತನೆ ಆಗಿದೆ. ಒಂದು ಮಾತಿದೆ, ರೊಟ್ಟಿ ಆಯಿತು ಬ್ರೆಡ್, ರೊಟ್ಟಿ ಆಯಿತು ಬ್ರೆಡ್, ಇನ್ನೆಲ್ಲಿಂದ ಬರಬೇಕು ತಾಕತ್ತು, ಉಡುಪಾಯಿತು ತುಂಡು, ಇನ್ನೆಲ್ಲಿಂದ ಬರಬೇಕು ಮರ್ಯಾದೆ, ಹೂವಾಯಿತು ಪ್ಲಾಸ್ಟಿಕ್, ಇನ್ನೆಲ್ಲಿಂದ ಬರಬೇಕು ಸುಗಂಧ, ಮನುಷ್ಯರೂ ಇದ್ದಾರೆ ವಾಟ್ಸಪ್ ಫೇಸ್ಬುಕ್ಕಿನಲ್ಲಿ, ಇನ್ನೆಲ್ಲಿಂದ ಬರಬೇಕು ವಿಶ್ವಾಸ, ಇನ್ನೆಲ್ಲಿಂದ ಬರಬೇಕು ಮಾನವೀಯತೆ. ಈಗ ಹಬ್ಬ ಅಂತಂದ್ರೆ ಮಾಮ, ನಮ್ಗೆ ಮೊದ್ಲಿಗೆ ಕಣ್ಣಿಗೆ ಬರೋ ಅಂತದ್ದು ಹಬ್ಬದ ಊಟ. ನಮಗೆ ಅವತ್ತಿನ ಹಬ್ಬದ ಊಟ ಹೇಗಿತ್ತು ಅಂತಂದ್ರೆ ಅದೊಂದು ಕಂಪ್ಲೀಟ್ ಅಂತೇಳಿ ಅನ್ಬೋದು. ಇವತ್ತಿನ ಹಬ್ಬದ ಊಟ ಫಿನಿಶ್. ಹೀಗೆ ಅವತ್ತಿನ ಹಬ್ಬದ ಸಂಸ್ಕೃತಿಯಲ್ಲಿ ನಮ್ಗೆ ಊಟ ಅನ್ನೋ ಅಂತದ್ದು ಮನೆಯಲ್ಲೇ ಎಲ್ಲಾ ಕ್ರಮಬದ್ಧವಾಗಿ ನಡೆಯುವಂಥದ್ದಾಗ್ತಿತ್ತು. ಹಾಗಾಗಿ ಮನೆಯಲ್ಲಿರೋರಿಗೆ ಯಾರು ಎಷ್ಟು ಯಾವ್ದನ್ನ ಇಷ್ಟಪಟ್ಟು ತಿಂತಾರೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಅಡುಗೆಯನ್ನ ಬಡಿಸುವಂತ ಕ್ರಮ ಕೂಡ ಇತ್ತು. ಅವ್ರು ಪುಟ್ಟಮ್ಮ ಹೇಳ್ತಾ ಇದ್ದಾರೆ, ಅವತ್ತು ಕಂಗಳಾಡಿಸುವ ಹಬ್ಬ, ಇವತ್ತು ತಂಗಳುಣಿಸುವ ಹಬ್ಬ. ಆದ್ದರಿಂದ ಇವತ್ತು ಉತ್ಸಾಹವಿಲ್ಲದ ಸೊಂಪಾದ ಹಬ್ಬ, ಆ ತರನ ಸಂಭ್ರಮತೆ ಕಾಣಲ್ಲ ಅಂತಕ್ಕಂಥದ್ದು ಪುಟ್ಟಮ್ಮನ ಮಾತು. ನಿಮ್ಮ ಮಾತೆ ಇಂದಿನ ಕಾಲಕ್ಕೂ ದೇವಸ್ಥಾನ ಒಳಗಡೆ ಹೋದಾಗ ಕೊಡುವಂಥದಕ್ಕೆ ತೀರ್ಥನ ಅಂತಿದ್ರು, ಈಗಲೂ ತೀರ್ಥನ ಅಂತಾರೆ, ಪ್ರಸಾದನೆ ಅಂತಾರೆ. ಈಗಲೂ ಏನೂ ಚೇಂಜಸ್ ಆಗಿಲ್ಲ. ಅವಾಗ ಏನಿತ್ರಿ, ಬಡತನ ಇತ್ತು, ಈಗ ದುಡ್ಡಿದ್ದೇ ಸಮಸ್ಯೆ ಆಗಿದೆ ಅಂತಂದ್ರೆ. ದುಡ್ಡು ಬಂದ ಮೇಲೇನೆ ಹಬ್ಬಗಳು ಜಾಸ್ತಿ ಆಗಿದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಹಬ್ಬಗಳು ಕೇವಲ 1 ಮತ್ತು 2 ದಿನಗಳಿಗೆ ಮಾತ್ರ ಸೀಮಿತವಾಗಿದ್ವು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಏನಾಗಿದೆ, ಈ ಗಣೇಶ ಹಬ್ಬ ನೋಡ್ರಿ, 3 ದಿವಸ ಅಥವಾ 1 ದಿವಸ ಅಥವಾ 3 ದಿವಸ ಕೂಡಿಸ್ತಿದ್ರು, ಈಗ 11 ದಿವಸ ಕೂಡಿಸ್ತಾರೆ, 21 ದಿವಸ ಕೂಡಿಸ್ತಾರೆ. ಈಗ ದಸರಾ ಹಬ್ಬ ನೋಡ್ಲಿಕ್ಕೆ ಅವಾಗ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ ಮೈಸೂರಿಗೆ ನಮ್ಮ ಜನಕ್ಕೆ. ಈಗ ದುಡ್ಡು ಬಂದಿದೆ, ಮೈಸೂರಿಗೆ ಹೋಗ್ತಾರೆ. ಹಳ್ಳಿಯಿಂದ ದಿಲ್ಲಿಯಿಂದ ಜನ ಬಂದು ನೋಡೋಗ್ತಾರೆ, ದೇಶ ವಿದೇಶಗಳಿಂದ ಮೈಸೂರಿಗೆ ಬಂದು ಹೋಗ್ತಾರೆ. ಯಾಕೆ ಬಂದು ಹೋಗ್ತಾರೆ ಅಂತಂದ್ರೆ ದುಡ್ಡು ಐತೆ ಅಂತೇಳಿ ಬಂದು ಹೋಗ್ತಾರೆ ಹಬ್ಬ ನೋಡ್ಲಿಕ್ಕೆ. ಇಲ್ದಿದ್ರೆ ಬಂದು ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಒಂದು ಕಾಲಕ್ಕೆ ಬೆಂಗಳೂರು ಮೈಸೂರು ಈ ಭಾಗದ ಜನರಿಗೆ ಮಾತ್ರ ಸೀಮಿತವಾಗಿತ್ತು. ಈ ಉತ್ತರ ಕರ್ನಾಟಕದಲ್ಲಿ ಕೂಡ ಅತ್ಯಂತ ಗ್ರಾಂಡ್ ಆಗಿ ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಂಸ್ಕೃತಿ ಏನದ ನಮ್ ಕಡೆ ಕೂಡ ಹಬ್ಬಿದೆ ಅಂತೇಳಿ ನೀವು ಈ ಮಾತಿನ ಮೂಲಕ ನೀವು ತಿಳ್ಕೊಬೇಕಾಗ್ತದೆ. ಆಗಿನವ್ರ ಮನಸ್ಥಿತಿ ಹೆಂಗಿತ್ತು ಅದಕ್ಕಿಂತ ಜಾಸ್ತಿ ಮನಸ್ಥಿತಿ ಈಗಿನವ್ರದ್ದು ಚೇಂಜ್ ಆಗಿದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಮಾಮ. ಯಾವುದೇ ಪಟ್ಟಣ, ಬೆಂಗಳೂರು ಅಂತಲ್ಲ, ಯಾವುದೇ ಪಟ್ಟಣದಾಗ ತಗೊಳ್ರಿ, ಶಿವರಾತ್ರಿ ಹಬ್ಬ ಬಂತ ತಿಳ್ಕೊಡ್ರಿ, ಬೆಂಗಳೂರು ಅಂತ ನಗರದಲ್ಲಿ 2 ಕಿಲೋಮೀಟರ್ ಲೈನ್ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಕೃಷ್ಣಗೌಡರು ಮಾಮ ಮಹಾಮನಿ ಹೇಳ್ತಾರೆ, ಅವತ್ತಿನ ಹಬ್ಬಗಳು ಅವರವ್ರ ಮನೆಯ ಅಂತರಂಗದಲ್ಲಿ ಅಂಗೈಯಗಲಿಕ್ಕೆ ಮಾತ್ರ ಇತ್ತು ಅಂತಾರೆ. ಆದ್ರಿಂದ ಅವತ್ತಿನ ಆ ಒಬ್ಬಟ್ಟು ಹೆಬ್ಬೆಟ್ಟಿನ ಮೂಲಕ ಇದ್ರೆ ಅದು ದುಪ್ಪಟ್ಟೆ ಆಗ್ತಾ ಇತ್ತು. ಇವತ್ತು ಎಲ್ಲರಿಗೂ ಕೂಡ ಅದು ಸಿಹಿ ಅನ್ನುವ ಹಂಚುವಿಕೆಗೆ ಹಂಚಿಕೆಯ ಮೂಲಕ ಈ ಹಬ್ಬ ಸಂಚಿಕೆ ಆಗ್ತಿದೆ ಅನ್ನೋದು ಮಹಾಮನಿಯವರ ಮಾತು. ತಾವೇನಂತೀರಿ ಮಾಮ? ಸುಮ್ಮನೆ ಯೋಚನೆ ಮಾಡಿ, ಈಗ ಕನ್ವೀನಿಯನ್ಸ್ ಮಾಡಿ ಇಷ್ಟಾದ್ರೂ ಉಳಿಸ್ಕೊತಿದೀವಲ್ಲ ನಾವು ಅಂತ ಸಂತೋಷ ಪಡಿ ಅಂತೆಲ್ಲ ಮಾತಾಡ್ತಿದ್ದಾರೆ. ನಾವು ಈಗಾಗಲೇ ಒಂದು ಕರ್ಮ ನೋಡ್ತಾ ಇದ್ದೀವಿ, ರೋಬೋಟ್ ಪೂಜೆ ಮಾಡುತ್ತಂತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಚಿಥಾಯ ಪಾಠಾಯ ನಮಃ. ರೋಬೋಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡುತ್ತೆ. ಯಾಕೆಂದ್ರೆ ಒಂದ್ಸಲ ನೀವು ಫೀಡ್ ಮಾಡಿಬಿಟ್ರೆ ಕಣ್ಣನ್ ಮಾಮ ಒಂದು ಮಂತ್ರ ಮರಿಬೋದು, ರೋಬೋಟ್ ಮರಿಯಲ್ಲ ಅಂತಾರೆ. ಯಾವ ವಿಕೃತಿನ ಕೇಳ್ತಾ ಇದೀವಿ ನಾವು ಮಾತಾಡ್ತಾ ಇರೋದು ಹಬ್ಬದ ಸಂಸ್ಕೃತಿ ಉಳಿಸೋದ್ರ ಬಗ್ಗೆ. ಹಬ್ಬನ ಉಳಿಸ್ಕೊಳ್ಳೋದಲ್ಲ. ನಮಗೆ ದುಡ್ಡಿದೆ, ಟೈಮ್ ಇಲ್ಲ ಮಾಮ. ನಮ್ಮಲ್ಲಿ ಗಾಳಿಪಟದ ಹಬ್ಬ ಮಾಡೋರು, ನಮ್ಮಲ್ಲಿ ಉಪವಾಸದ ಹಬ್ಬ ಅಂತ ಕರೀತಾರೆ. ಉಪವಾಸದ ಹಬ್ಬ ಮಾಡಿದ್ರೆ ಪಟ ಕಟ್ಟೋರು, ನಮ್ಮ ಕಡೆ ಗಾಳಿಪಟ ಕಟ್ಟೋರು. ಆ ಸಂಭ್ರಮ ನೋಡ್ಬೇಕಾಗಿತ್ತು. 500 ಮಾರು ಹಗ್ಗ ಹೊಸೆಯೋದು,
ಆಮೇಲೆ ಪಟಕ್ ಬೇಕಾದ ಬಿದಿರು ಕೋಲುಗಳನ್ನ ತಂದು ಹದ ಮಾಡಿ ಅದನ್ನೆಲ್ಲ ನುಣುಪ್ ಮಾಡಿ ಇಟ್ಕೊಂಡು ಆಮೇಲೆ ಒಂದು 3 ದಿವಸ ಮುಂಚೆ ಪಟ ಕಟ್ಟೋರು. ಎಷ್ಟೋ ಜನ ನನ್ನ ಹತ್ರ ಪಟ ಕಟ್ತೀನಿ, ನಮ್ಮ ಅಪ್ಪನ ಹತ್ರ ಪಟ ಕಟ್ತೀನಿ ಅಂತ ಪಟ ಕಟ್ಟೋರು. ಈಗ ದುಡ್ಡು ಬಿಸಾಕಿದ್ರೆ ಅಂಗಡಿಯಲ್ಲಿ ಸಿಗುತ್ತೆ ಪಟ, ನಿಮ್ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಆಮೇಲೆ ನೀವ್ ಇನ್ಮೇಲೆ ದುಡ್ಡು ಕೊಟ್ರೆ ಯಾವನೋ ಹಾರಿಸ್ಕೊಡಕ್ಕೂ ಬರ್ತಾನೆ, ನೀವು ಹಾರಿಸ್ಲಬೇಕಾಗಿಲ್ಲ. ನಾವು ಮಾಡ್ತಾ ಇಲ್ಲ ಹಬ್ಬನ, ಇನ್ಯಾವನೋ ದುಡ್ಡು ತಗೊಂಡು ಮಾಡ್ತಾನೆ. ನಮ್ಮೂರಿನಲ್ಲಿ ನಮ್ಮ ಗ್ರಾಮ ದೇವತೆ ಹಬ್ಬನ ಮಾಡಿ 33 ವರ್ಷ ಆಗಿದೆ. 1 ತಿಂಗಳು ನಡೀತಾ ಇದ್ದ ಹಬ್ಬ ಅದು, 1 ತಿಂಗಳು. ಈಗಲೂ ಬಹಳ ಜನ ಹತ್ರ ದುಡ್ಡಿದೆ ಹಬ್ಬ ಮಾಡೋಕ್ಕೆ, ಆದ್ರೆ 1 ತಿಂಗಳು ಟೈಮ್ ಇಲ್ಲ ಯಾರ ಹತ್ರ. ನಮ್ಮಲ್ಲಿ ಹಬ್ಬ ಮಾಡೋದು ಅಂದ್ರೆ ನಾನು ರಂಗದ ಕುಣಿತ ಕಲ್ತಿದ್ದೆ. 15 ದಿವಸ 2 ಸಲ ರಂಗದ ಕುಣಿತ ಮಾಡ್ತಾರೆ. ನಮ್ಮ ಊರಿನವರು ರಂಗದ ಕುಣಿತ ಮಾಡೋದ್ರಲ್ಲಿ ಅದ್ಭುತವಾಗಿ ಕುಣಿಯೋರು, ತುಂಬಾ ಅದ್ಭುತವಾಗಿ ಕುಣಿಯೋರು. ಇವೆಲ್ಲವೂ ನಮ್ಮ ಸಂಸ್ಕೃತಿ ಇವು. ಈಗ ಯಾರಿಗೂ ರಂಗದ ಕುಣಿತ ಮಾಡೋದಕ್ಕೆ ಪುರ್ಸೊತ್ತಿಲ್ಲ, ಹಬ್ಬ ಮಾಡೋದಕ್ಕೆ ಟೈಮ್ ಇಲ್ಲ. ದುಡ್ಡು ಕೊಟ್ಟರೆ ಮಾಡೋದಾದ್ರೆ ಮಾಡ್ಬಿಡ್ತಾರೆ. ಇನ್ಯಾರೋ ಕಾಂಟ್ರಾಕ್ಟ್ ತಗೊಂಡು ಪ್ಯಾಕೇಜ್ ಡೀಲ್ ತಗೊಂಡು ಮಾಡ್ತಾರೆ ಅಂದ್ರೆ ಮಾಡ್ಬಿಡ್ತಾರೆ. ಆದ್ರೆ ತಾವೇ ಮಾಡೋದಕ್ಕೆ ಪುರ್ಸೊತ್ತಿಲ್ಲ. ಆದ್ರಿಂದ ಯಾವ ಹಳ್ಳಿಯಲ್ಲಿಯೂ ಗ್ರಾಮ ದೇವತೆಗಳ ಯಾವ ಹಬ್ಬವೂ ನಡೀತಾ ಇಲ್ಲ. ಗ್ರಾಮ ದೇವತೆಗಳ ಹಬ್ಬ ನಡೀತಾ ಇಲ್ಲ ಅಂದ್ರೆ ಆ ನೆಪದಲ್ಲಿ ನಡೀತಾ ಇದ್ದಂತ ಎಲ್ಲ ಜನಪದ ಕ್ರೀಡೆಗಳು, ಜನಪದ ಕಲೆಗಳೆಲ್ಲವೂ ನಾಶ ಆಗ್ತಾ ಇವೆ. ಜನಪದ ಕಲೆಗಳು, ಕ್ರೀಡೆಗಳು ಎಲ್ಲಿ ಉಳ್ಕೊಂಡಿವೆ ಅಂದ್ರೆ ಅದು ಯಾರೋ ಒಬ್ಬ ರಾಜಕಾರಣಿ ದುಡ್ಡು ಕೊಡ್ತಾನಲ್ಲ ಅಲ್ಲೋಗಿ ಕುಣಿಯಕ್ಕಷ್ಟೇ ಉಳ್ಕೊಂಡಿವೆ. ನಮ್ಮಲ್ಲಿ ಪೂಜಾ ಕುಣಿತ ಅಂತ ಮಾಡ್ತಾರಲ್ಲ, ಪೂಜಾ ಕುಣಿತ ಮಾಡೋದು ಹಬ್ಬದ ಸಂದರ್ಭದಲ್ಲಿ ದೇವತೆಯ ಮುಂದೆ ಮಾತ್ರ. ಈಗ ಯಾವೊಂದು ಮೆರವಣಿಗೆ ಪೂಜಾ ಕುಣಿತ ಉಳ್ಕೊಂಡಿದೆ. ಡೊಳ್ಳು ಬಾರಿಸ್ತಾರಲ್ಲ, ಡೊಳ್ಳು ಬಾರಿಸೋದು ಮೈಲಾರಲಿಂಗನ ಜಾತ್ರೆಯಲ್ಲಿ, ಮೈಲಾರಲಿಂಗನ ಹಬ್ಬದಲ್ಲಿ. ಈಗ ಡೊಳ್ಳು ರಸ್ತೆನಲ್ಲಿ ಯಾರನ್ನ ಮೆರವಣಿಗೆ ಮಾಡಿಸೋದಕ್ಕೆ ಇಲ್ಲಿಗೆ ಉಳ್ಕೊಬಿಟ್ಟಿದೀವಿ. ನಮ್ಮ ಬಾಂಧವ್ಯಗಳು ಎಲ್ಲೆಲ್ಲೆಲ್ಲ ಚದುರು ಹೋಗ್ಬಿಟ್ಟಿವೆ. ನಾನು ಇದು ಸರಿ ತಪ್ಪು ಅಂತ ಮಾತಾಡ್ತಾನೆ ಇಲ್ಲ, ಇದು ಇರೋದೇ ಹೀಗೆ. ಆದ್ರೆ ಹೀಗೆ ಇರೋದ್ರಿಂದಲೇ ಹಬ್ಬ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳ್ತಿದ್ದೀನಿ. DVG ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ. ಆವಾಗ ಚಕ್ಲಿ ಮಾಡ್ತಿದ್ದದ್ದು ಗೌರಿ ಹಬ್ಬದಲ್ಲಿ, ಮಾರ್ನಮಿ ಹಬ್ಬದಲ್ಲಿ, ಇಂಥ ಹಬ್ಬದಲ್ಲೇ ಮಾಡೋರು. ಈಗ ಮೆಷಿನ್ ನಲ್ಲಿ ಚಕ್ಲಿ ಮಾಡ್ತಾರೆ, ಎಲ್ಲ ಒಂದೇ ಶೇಪು, ಒಂದೇ ಸೈಜು, ಒಂದೇ ತೂಕ. ಆವಾಗ ಒಂದೊಂದು ಚಕ್ಲಿಗೂ ಬೇರೆ ಬೇರೆ ರುಚಿ ಇರೋದು. ಯಾಕೆಂದ್ರೆ ಆ ಚಕ್ಕುಲಿಯ ಹಿಂದೆ ಒರಳಿರ್ತಾ ಇತ್ತು, ಮೆಷಿನ್ ಅಲ್ಲ. ಬರೀ ಒರಳು ಮಾತ್ರ ಇರ್ತಿರ್ಲಿಲ್ಲ, ಆ ಒರಳಿನ ಹಿಂದೆ ತಾಯಿಯ ಬೆರಳಿರ್ತಾ ಇತ್ತು. ಬರೀ ಬೆರಳು ಮಾತ್ರ ಅಲ್ಲ, ಆ ಬೆರಳಿನ ಹಿಂದೆ ಅಮ್ಮನ ಕರುಳು ಇರ್ತಾ ಇತ್ತು ಅಂತ. ಈಗ ಬೆರಳು ಇಲ್ಲ, ಕೊರಳು ಇಲ್ಲ, ಕರುಳು ಇಲ್ಲ, ಮಿಷನ್ಗೆ ಹಾಕಿದ್ರೆ ಚಕ್ಲಿ ಬರ್ತವೆ. ಕನ್ವೀನಿಯನ್ಸ್ ಪ್ರಶ್ನೆ ಬೇರೆ ಇರಲಿ, ನಮಗೆ ಟೈಮ್ ಇಲ್ಲ ಅಂತ ಇವನ್ನೆಲ್ಲ ಮಾಡ್ಬೇಕಾ? ಎತ್ತುಗಳನ್ನು ಸಿಂಗಾರ ಮಾಡೋದಿದೆಯಲ್ಲ, ಅದೊಂದು ಸಂಭ್ರಮ. ಗೊಬ್ಬಳಿ ಮರದಲ್ಲಿ, ಜಾಲಿ ಮರದಲ್ಲಿರೋ ಮೇಣನ್ನು ತೆಗೆದು ಅದನ್ನ ನೆನೆ ಹಾಕಿ ಗಮ್ ಮಾಡ್ಕೊತಾ ಇದ್ವಿ. ಆ ಇಡೀ ದಿನ ಎತ್ತುಗಳನ್ನು ಸಿಂಗಾರ ಮಾಡಿ ಆ ಎತ್ತುಗಳನ್ನು ಕಣ್ತುಂಬಿಸ್ಕೊಳ್ಳೋದೇ ಸಂತೋಷ. ಇದು ಯಾವುದು ಉಳ್ಕೊತಿಲ್ಲ. ನೀವು ಹಬ್ಬವನ್ನ ಅಂಗುಲಂಗುಲವಾಗಿ ಮಾಡ್ಬೇಕಂತೆ. ನಿಮ್ಮ ಸಂಸ್ಕೃತಿ ಪರಿಚಯ ಆಗ್ಬೇಕಾದ್ರೆ ಹಬ್ಬದ ಪ್ರತಿ ಅಂಶಗಳು ಗೊತ್ತಿರ್ಬೇಕು ನಿಮಗೆ. ನೀರು ತಗೊಂಡ್ಬರ್ಬೇಕು, ಗಂಗೆಯಲ್ಲಿ ಹೋಗ್ತಾ ಬಿಸ್ಲೇರಿ ಆಗಲ್ವಾ? ಯಾಕಾಗಲ್ಲ ಅಂತ ಅವ್ರು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ನಾನ್ ಮಾತಾಡ್ತಿರೋದು ನಿಮ್ಮ ಶುದ್ಧತೆ ಗಿದ್ದತೆ ಇವ್ರ ಬಗ್ಗೆ ಅಲ್ಲ. ನೀವು ಮಾಡಿದ್ರ ಹಬ್ಬನ, ನಿಮ್ಮ ಮನೆಯಲ್ಲಿ ಕೂತು ನೀವು ಪೂಜೆ ಮಾಡಿದ್ರ, ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡಿದ್ರ, ಅಥವಾ ಸ್ಕ್ರೀನ್ ಮೇಲೆ ಎಲ್ಲರೂ ಭೇಟಿ ಆಗ್ತಾ ಇದ್ದೀರಾ? ನೀವು ಇಲ್ಲ, ನೀವೆಲ್ಲ ಒಟ್ಟಿಗೆ ಇರಬೇಕಾಗಿತ್ತು, ಒಟ್ಟಿಗೆ ಇದ್ದು ನೀವೆಲ್ಲ ಹೊರಗಡೆ ಹೋಗ್ಬಾರ್ದಾಗಿತ್ತು, ಬೇರೆ ದೇಶಕ್ಕೆ ಹೋಗ್ಬೇಕಲ್ಲ, ಹಂಗಂತ ಹೇಳ್ತಾನೆ ಇಲ್ಲ. ನೀನು ಹೋಗ್ಬೇಕು, ನೀವೆಲ್ಲ ಹೋಗಿದ್ರಿಂದ ಮನೆಯಲ್ಲಿ ಹಬ್ಬ ಆಗ್ತಾ ಇಲ್ಲ ಅಂತ ಹೇಳ್ತೀನಿ. ರಿಚರ್ಡ್ಗೆ ಸಂಸ್ಕೃತಿಯಿಂದ ಆಚರಣೆ ಆಗ್ತಾ ಇದ್ದ ಹಬ್ಬಗಳು ಇವತ್ತು ಸಂಸ್ಕಾರವಿಲ್ಲದಲೇ ವಿಕೃತಿ ರೂಪದಿಂದ ಅಟ್ಟಹಾಸದಲ್ಲಿ ಮೆರೆಯುತ್ತೆ. ಆರ್ಭಟವಿದೆಯೇ ಹೊರತು ಆಂತರಿಕವಾದ ಸ್ಪಂದನೆ ಇಲ್ಲ ಅನ್ನುವುದು ಕೃಷ್ಣೇಗೌಡರ ಮಾಮನವರ ಮಾತು. ನೀವೇನಂತೀರಿ? ಸಂಪ್ರದಾಯ ಬೇರೆ, ಸಂಸ್ಕೃತಿ ಬೇರೆ. ಚಕ್ಲಿನ ಹೆಂಗ್ ಮಾಡಿದ್ವಿ, ಇದೆಲ್ಲ ಚೆನ್ನಾಗಿದೆ ಸರ್ ಕೇಳಕ್ಕೆ. ಮ್ಯಾಟ್ರೇನು, ಎಲ್ಲರೂ ಸೇರಿ ನಮ್ಮ ಸಂತೋಷವನ್ನು ಹಂಚ್ಕೊಳ್ಳೋದು. ಈಗಿನ ಕಾಲದವರು ಮಾಡೋ ಹಬ್ಬಕ್ಕೆ ಹೆಚ್ಚಿನ ವಿಸ್ತಾರ ಇದೆ. ಈ ವಿಸ್ತಾರವಿದೆಯಲ್ಲ, ಇದು ಹಬ್ಬ ಮುಂದಕ್ಕೆ ಹೋಗ್ತಾ 30-40 58 ಬಂದಿದ್ದೀವಿ ನಾವು. ವಾಪಸ್ 30-40 ಹೋದ್ರೆ ಚೆನ್ನಾಗಿತ್ತು, ಅಲ್ಲೇ ಚೆನ್ನಾಗಿತ್ತು, ಅದೇ ಹಸು ಚೆನ್ನಾಗಿದೆ, ಕೇಳಕ್ಕೆ ಚೆನ್ನಾಗಿದೆ, ಇವೆಲ್ಲ ಚೆನ್ನಾಗಿದೆ. ನಾವು ಸಿಟಿಗೆ ಬಂದಿದ್ದೀವಿ, ಬದುಕಿಲ್ ನಡೆಸ್ತಾ ಇದ್ದೀವಿ. ಇಲ್ಲಿ ಏನಿದೆ ಅದನ್ನು ಬಳಸ್ಕೊಂಡು ಹಬ್ಬ ಮಾಡಬೇಕು. ನಾವೇನು ಮಾಡ್ತಾ ಇದ್ವಿ, ಹೇಗೆ ಹಬ್ಬ ಮಾಡ್ತಿದ್ವಿ? ನೀರು ತರ್ತಾ ಇದ್ವಿ, ತಗೊಂಬನ್ನಿ, ಬೇರೆ ಕೆಲಸ ಇರಲಿಲ್ಲ, ತಗೊಂಬರ್ತಿದ್ರಿ. ಈಗ ಮಾಡೋಣ, ನೀರು ತರಕ್ಕೆ ಹೋದ್ರೆ ಹಬ್ಬ ಮಾಡೋರು ಯಾರು? ಆಫೀಸ್ಗೆ ಹೋಗೋರು ಯಾರು? ಕೆಲಸ ಮಾಡೋರು ಯಾರು? ಅದು ಅತಿ ಆಗ್ಬೋದು, ರೋಬೋಟ್ ಆಗ್ಬೋದು, ಅದು ಬೇರೆ ಪ್ರಶ್ನೆ, ಅದು ಎಕ್ಸ್ಟ್ರೀಮಿಸ್ಟ್. ನಾವು ಇವತ್ತು ಈ ಸಂಸ್ಕಾರನ ಉಳಿಸ್ಕೊಂಡು ಬರ್ತಿದ್ವಿ. ಏನಂದರೆ ನಾವು ಹಳ್ಳಿಲಿ ನಾವೇ ಸೇರಿಕೊಂಡು ನಮ್ಮದೇ ಹಬ್ಬಗಳು ಮಾಡ್ತೀವಿ, ಒಳ್ಳೇದದು, ಅದು ಸಂಸ್ಕಾರ. ಅದೇ ಸಂಸ್ಕಾರವನ್ನು ಸಿಟಿಗೆ ಬಂದಾಗ ಇಲ್ಲಿ ನೆಂಟ್ರಿಲ್ಲ, ನಮಗೆ ಅಣ್ತಮ್ಮಂದ್ರಿಲ್ಲ, ಈ ಗೆಳೆಯರೇ ನಮ್ಗೆ ಅಣ್ತಮ್ಮಂದ್ರು. ನಾಳೆ ಕಷ್ಟ ಬಂದಾಗ ಈ ಗೆಳೆಯರೇ ನಮ್ಮನ್ನು ಕಾಪಾಡೋರು, ಇವರೇ ನಮ್ಮ ಕುಟುಂಬ, ಇವರ ಜೊತೆಗೆ ಹಬ್ಬ ಮಾಡಬೇಕು.
ಈ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬರ್ತಾ ಇರೋದು ನಾವು. ಈ ಸಂಸ್ಕೃತಿ ಉಳಿಸ್ಕೊಂಡು ಹೋಗ್ಬೇಕು. 17 ಪೇಜ್ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇಂದುಮತಿಗೆ ಎಲ್ಲರಿಗೊಂದೇ ಭೂತಳವೆಂದೇ, ಎಲ್ಲರಿಗೂ ಭಗವಂತನೇ ತಂದೆ, ಎಲ್ಲರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಬಗೆಬಗೆಯ ದೇಹದ ಬಣ್ಣ, ಎಲ್ಲರ ನಗೆಯೋ ಒಂದೇ ಅಣ್ಣ, ಒಂದೇ ಮನೆಯೊಳಗಿದ್ದು ನಮಗೆ ಏತಕ್ಕೆ ಗುದ್ದು ಏತಕ್ಕೆ ಸದ್ದು, ಎಲ್ಲರಿಗೂ ಬರಲಿ ಹಬ್ಬದ ವಿಶಾಲದ ಸುದ್ದಿಯ ಸುದ್ದು ಅನ್ನುವುದು ನಮ್ಮ ರಿಚರ್ಡ್ ಅವರ ಮಾತು. ನೀವೇನಂತೀರಿ? ಮನುಜರೆಲ್ಲರೂ ಒಂದೇ, ದೇವನೊಬ್ಬನೇ ತಂದೆ, ಮಾನವ ಕಲ್ಪಿತ ಭೇದವ ಜರಿದು ಎಲ್ಲರೂ ಸಮನೆಂದೇ. ನೀವು ಎತ್ತಿನ ಗಾಡಿ ನೋಡಿಲ್ಲ, ಎತ್ತು ನೋಡಿಲ್ಲ, ಹೊಲ ನೋಡಿಲ್ಲ, ಬಿಸಿ ಬಿಸಿ ಸೀತಿನಿ ಗೊತ್ತಿಲ್ಲ, ಗೋಧಿ ಉಮುದಿ ಗೊತ್ತಿಲ್ಲ, ಸಜ್ಜಿ ಗೊತ್ತಿಲ್ಲ, ನವಣಿ ರಾಗಿ ಇದೇನು ಗೊತ್ತಿಲ್ಲ ನಿಮಗೆ. ಬರೇ ಫ್ಯಾಷನ್ ಮಾಡೋದು, ಬರೇ ಡೌಲ್ ಮಾಡೋದು, ಹೇರ್ ಸ್ಟೈಲ್ ಮಾಡೋದು, ಇದರೊಳಗೆ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡ್ರಿ. ಅವಾಗಿನ ಜನ ಹೆಂಗಿದ್ರು? ನಾಡಿನ ಹಿರಿಯರು ಹಚ್ಚಿದ ದೀಪ, ನಾಳಿನ ಬದುಕಿಗೆ ಹೊಸದೊಂದು ರೂಪ. ನೋಡ್ರಿ, ದುರ್ವ್ಯಸನ ಇಲ್ಲ, ಕೆಟ್ಟ ಚಟ ಇಲ್ಲ, ಚಂದ ಜವಾರಿ ಊಟ ಮಾಡ್ತಿದ್ರು. ಜೋಳ ತಿಂದವನು ತೋಳದಂತಾಗುವನು, ನವಣಿ ತಿಂದವನು ಬವಣಿ ಕಳೆದುಕೊಳ್ಳುವನು, ರಾಗಿ ತಿಂದವನು ನಿರೋಗಿ ಎಂದೆನಿಸಿಕೊಳ್ಳುವನು, ಸಜ್ಜಿಯ ತಿಂದು ಸಜ್ಜಾಗಿ ದುಡಿಯುವವರ, ನವಣಿಯ ತಿಂದು ಬವಣಿ ಕಳ್ಕೊಂಡವರ. ನಾವು ಅಂಥದೆಲ್ಲ ತಿಂದು ಅನುಭವಿಸಿ ಇವತ್ತು ಗಟ್ಟಿಯಾಗಿ ನಿಂತೀವಿ. ಸುಡುಗಾಡು ಏನೇನೋ ತಿಂದು ಏನೇನೋ ಮಾಡಿ ಹಾಳಾಗಿ ಹೋಗಬೇಡ್ರಿ. ಹಬ್ಬದ ಹೆಸರಿನಲ್ಲಿ ನಾವು ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದೇ ನಮ್ಮ ಮಾತು. ಸುಧಾ ಬರ್ಗೂರಿಗೆ ಅವತ್ತಿನ ಹಬ್ಬ ತಂಬೂರಿ ಮೀಟುವುದರ ಮೂಲಕ ಏಕಶ್ರುತಿಗೆ ತರ್ತಾ ಇರ್ತೇವೆ ಹೊರತು ಅಪಶ್ರುತಿಗೆ ಅಲ್ಲ. ಆದ್ದರಿಂದ ಸಾಂಪ್ರದಾಯಿಕವಾಗಿ ಹಬ್ಬ ಆಚರಿಸಿದರೂ ಅದು ಕೇವಲ ಸಮುದಾಯಮುಖಿಯಾಗಿರಲಿಲ್ಲ, ಸಮಾಜಮುಖಿಯಾಗಿಯೇ ಇತ್ತು. ಅದರ ಅಸ್ತಿತ್ವವನ್ನು ಇವತ್ತು ಬೆಳೆಸಿಕೊಳ್ಳುವುದರ ಕಡೆಗೆ ಮುಖ ಮಾಡಿದರೆ ಸಮಾಜ ಸೌಖ್ಯವಾಗ್ತಕ್ಕಂಥದ್ದು ಹಬ್ಬದ ಆಚರಣೆಯ ಹೊರತು ಸಮುದಾಯದ ಮುಖಿಯಾಗಿಯೇ ಸಂತೋಷ ಪಡಬೇಕು ಅಂತಕ್ಕಂಥ ಸ್ವಾರ್ಥವಿಲ್ಲ ಅನ್ನುವುದು ಅವರ ಮಾತು. ನೀವೇನಂತೀರಿ? ಹೆಚ್ಚು ಕಡಿಮೆ ನಮ್ಮ ಕಡೆಗೆ ಬರ್ತಾ ಇದ್ದಾರೆ ಅವರು, ಅಲ್ವಾ? ಬಂದಿಲ್ಲ, 100% ಬಂದಿದ್ದೀರಾ. ನೀವು ಕೂತಿರೋದಲ್ಲೇ, ಮನಸ್ಸಿಲ್ಲಿದೆ ಅಣ್ಣ, ಮನಸ್ಸಿಲ್ಲಿದೆ. ಅಕ್ಕ ಅವ್ರ ಹಾಡು ಚೆನ್ನಾಗಿತ್ತು, ಆದ್ರೆ ಸಬ್ಜೆಕ್ಟ್ ಈ ಕಡೆಗೆ ಇದೆ. ನಾವು ಅವಾಗಿಂದ ಅದೇ ಹೇಳ್ತಾ ಇದ್ದೀವಿ. ಅವತ್ತಿನ ಫೌಂಡೇಶನ್ ಬಗ್ಗೆ ನಮ್ಮ ವಿರೋಧ ಇಲ್ಲ. ಹಬ್ಬಗಳ ಸಂಸ್ಕೃತಿಯನ್ನ ಆಚರಣೆಗೆ ತಂದವರೇ ನಮ್ಮ ಹಿರಿಯರು. ಯಾಕೆಂದ್ರೆ ನಾವು ಅವಾಗ ಹುಟ್ಟಿರ್ಲಿಲ್ಲ. ಆದ್ರೆ ಅದನ್ನ ಉಳಿಸ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗೋ ಪ್ರಯತ್ನ ಮಾಡ್ತಿರೋರು ನಾವು. ಇವತ್ತು ರೈತರು ಪೇಟೆ ಬಿಸ್ನೆಸ್ ನಂಬ್ಕೊಂಡು ಕೊಂಡ್ಕೋತಾರೆ ಅಂತ ಹೂ ಬೆಳಿತಾರೆ, ಹಣ್ಣು ಬೆಳಿತಾರೆ, ಮಾವಿನ ಸೊಪ್ಪು ಬೆಳಿತಾರೆ, ಬಾಳೆಕಂದ ಬೆಳಿತಾರೆ. ಹಬ್ಬದ ದಿನ 1000 ರೂಪಾಯಿ ಕೆಜಿ ಆಗ್ಲಿ, ನಾವು ಒಂದು 100 ಗ್ರಾಮ್ ಆದ್ರೂ ತಂದು ದೇವರಿಗೆ ಹಾಕ್ತಿವಿ. ಯಾರು ಬಿಟ್ಟಿಲ್ಲ ಸ್ವಾಮಿ ಪದ್ಧತಿಗಳನ್ನ. ಕಾರಣಿಕದ ಬಗ್ಗೆ ನಮ್ಮ ಅಣ್ಣವ್ರು ಹೇಳಿದ್ರು. ಅಣ್ಣವ್ರೆ, ಇವತ್ತಿಗೂ ಕೂಡ ಮೈಲಾರ ಲಿಂಗ ಕಾರಣಿಕ ನುಡಿದ್ರೆ ಹಳ್ಳಿಯವರು ಹಿಂದಿನವರು ಎಷ್ಟು ಶ್ರದ್ಧೆಯಿಂದ ಕೇಳ್ತಾರೋ ಅಷ್ಟೇ ಶ್ರದ್ಧೆಯಿಂದ ನಾವು ಕೂಡ ನಗರದಲ್ಲಿ ಇರೋರು ಕೂಡ ಪಾಲಿಸ್ತೀವಿ, ಕೇಳ್ತೀವಿ. ಅಂದರೆ ಯಾವ ಸಂಸ್ಕೃತಿನೂ ಬಿಟ್ಟು ಹೋಗಿಲ್ಲ. ನೀವು ಹೇಳಿದ ಕೆಲವು ಎಕ್ಸ್ಟ್ರೀಮ್ ವಿಕೃತಿಗಳು ಎಲ್ಲೋ ಅಲ್ಲೊಂದಿಲ್ಲೊಂದು ನೋಡಿ ಇವತ್ತಿನವ್ರು ಎಲ್ಲವೂ ಕೂಡ ಹಬ್ಬ ಹರಿದಿನ ಬಿಟ್ಟುಬಿಟ್ಟಿದ್ದಾರೆ ಅನ್ನೋ ವಾದ ನಾವು ಒಪ್ಪಕ್ಕೆ ಸಿದ್ಧ ಇಲ್ಲ. ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನರು ದೀಪಾವಳಿಗೆ ಬಂದಿದ್ರು ನಮ್ಮ ಮನೆಗೆ. ನಮ್ಮಮ್ಮ ಹೋಳಿಗೆ ಬಡಿಸ್ತಾ ಇದ್ರು. ಅಳಿಯ ಅಂದರೆ ಯಾವಾಗಲೂ ಅತ್ತೆಯರಿಗೆ ಸಂಭ್ರಮ ಅಲ್ವಾ. ಅಮ್ಮ ಬಡಿಸಿದ್ದು, ಅಳಿಯ ತಿಂದಿದ್ದು. ಕೊನೆಗೆ ಸಾಕಾಗಿ ಹೇಳಿದ್ರು ಅತ್ತೆ ಅವರೇ, ಸಾಕು, ನಾನು ಈಗಾಗಲೇ 4 ಹೋಳಿಗೆ ತಿಂದೆ. ನಮ್ಮಮ್ಮ ತಕ್ಷಣ, ಅಯ್ಯೋ ಅಳಿಯ ಅಂದರೆ ಹಾಗೆಲ್ಲ ತಿನ್ನೋ ಪದಾರ್ಥ ಲೆಕ್ಕ ಹಾಕ್ಬಾರ್ದು, ನೀವು ತಿಂದಿದ್ದು 4 ಅಲ್ಲ 8 ಅಂದರು. ಅವತ್ತು ವರ್ಷಕ್ಕೆ 2 ಸಲ ಚೀಟಿ ಬಟ್ಟೆನ ಚೀಟಿ ಸೀರೆ ಕೊಡಿಸಿದ್ರು, ಅದೇ ಹಬ್ಬ. ಈಗ ಹಂಗಲ್ಲ, ಬಟ್ಟೆ ತಗೊಂಡಿನೇ ಹಬ್ಬ. ಅಂದರೆ ಹಬ್ಬವನ್ನು ಸಂಭ್ರಮಿಸೋಕೆ ಬೇಕಾದಷ್ಟು ಅನುಕೂಲಗಳು ಬಂದಿದೆ. ಇವತ್ತು ಪಟಾಕಿ ಬೇಕು ಅಂದರೆ 1 ವರ್ಷದಿಂದ ಪ್ಲಾನ್ ಮಾಡಿ ದುಡ್ಡಿಲ್ದೇ ಇರೋರು ಚೀಟಿ ಹಾಕ್ತಾರೆ. ದುಡ್ಡು ಬಂದ್ಬಿಡ್ತು, ಹಬ್ಬ ಕೆಡಿಸ್ಬಿಟ್ರು. ಹಂಗಾರೆ ಯಾರಿಗೆ ದುಡ್ಡು ಬೇಡ ಸ್ವಾಮಿ, ಕೊಡಿ ಈ ಕಡೆಗೆ ನೋಡೋಣ. ಆಚರಣೆ ವಿಚಾರಗಳಲ್ಲಿ ಒಂದಷ್ಟು ಬದಲಾವಣೆಗಳು, ಆಧುನಿಕತೆ ಬಂದಿರ್ಬೋದು. ಅವತ್ತು ಮನೆಯಲ್ಲಿ ಒಬ್ಬಟ್ಟು ತಟ್ಟಿರ್ಬೋದು, ಚಕ್ಲಿ ಮಾಡಿರ್ಬೋದು. ಆದರೆ ಇವತ್ತಿಗೂ ಇಂಥ ಹಬ್ಬಕ್ಕೆ ಇಂಥದ್ದೇ ತಿನ್ನಬೇಕು ಅಂದರೆ ತಿಂತೀವಿ. 35 ವರ್ಷದ ನಾನು ಬರೀ ಬಿಸ್ಲೇರಿಯನ್ನು 364 ದಿನ ಕುಡಿದ್ರೂ ಕೂಡ ಹಬ್ಬದ ದಿನ ಗಂಗೆ ಪೂಜೆ ಮಾಡಿ ಗಂಗೆ ಅಂತ ನನಗೆ ಕೊಟ್ಟಾಗ ಅದನ್ನೇ ತುಂಬ ಶ್ರೇಷ್ಠದಿಂದ ಇವತ್ತಿಗೂ ಸೇವನೆ ಮಾಡ್ತೀನಿ. ಅಂದರೆ ನನ್ನ ಸಂಸ್ಕೃತಿ ಬೇರುಗಳು ಗಟ್ಟಿಯಾಗಿದೆ.
ಶ್ರಾವಣ ಬಂದ್ರೆ ನಾವು ಹೆಣ್ಮಕ್ಳು ಸಿಟಿಲಿರ್ಲಿ ಹಳ್ಳಿಲಿರ್ಲಿ ಎಷ್ಟೇ ಹಳೆ ಕಾಲದವ್ರಾಗ್ಲಿ ಹೊಸಬ್ರಾಗ್ಲಿ ನಮಗೆ ಸಂಭ್ರಮದ ಕ್ಷಣ. ನಾವು ಎಷ್ಟು ಖುಷಿ ಖುಷಿಯಾಗಿ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಇರೋ ಇಷ್ಟು ಜುಟ್ಟಿಗೆ ಒಂದಿಷ್ಟು ಉದ್ದ ಹೂವು ಮುಡ್ಕೊಂಡು ಘಮ ಘಮ ಅಂತ ಮನೆ ತುಂಬಾ ಓಡಾಡ್ತಿರ್ತೀವಿ. ಇವತ್ತಿನ ಗಂಡು ಮಕ್ಳು ಮಾತ್ರ ಶ್ರಾವಣ ಬಂದ್ರೆ ಬೇಜಾರು, ಗಡ್ಡ ಪಡ್ಡ ಬಿಟ್ಕೊಂಡ್ಬಿಡ್ತವೆ. ಯಾಕೆ ಅಂದ್ರೆ ಶ್ರಾವಣ ಮಾಸ ಏನು ಇಲ್ಲ, ಇದು ಇಲ್ಲ, ತಿನ್ನಂಗಿಲ್ಲ ಕುಡಿಯಂಗಿಲ್ಲ. ಅವ್ರಿಗೆ ಬೇಜಾರಾಗ್ಬೋದು, ನಾವು ಸಂಭ್ರಮಿಸ್ತೀವಿ. ಹಬ್ಬ ಅನ್ನೋದು ಭಾವೈಕ್ಯತೆಯ ಭಾವಕ್ಕೆ ಹತ್ತಿರದಲ್ಲಿರಬೇಕು. ಐಕ್ಯತೆಯ ಮಂತ್ರದ ಮೂಲಕ ಸಮುದಾಯದ ಹಬ್ಬಗಳು ಸಮಾಜಮುಖಿಯಾಗ್ತಕ್ಕಂತಹ ರೀತಿಯಲ್ಲಿ ಇವತ್ತು ಜಗದಗಲ ಮುಗಿಲಗಲ ಮಿಗೆಯಗಲ ಉತ್ಸಾಹದಿಂದ ಸಾಗ್ತಾ ಇರ್ತಕ್ಕಂಥದ್ದು ಇದು ಸಂಸ್ಕೃತಿಯ ಹೊರತು ಕೇವಲ ಅವರವರಷ್ಟಕ್ಕೆ ಆಚರಿಸ್ಕೊಳ್ತಕ್ಕಂಥದ್ದು ಅದು ಸಂಸ್ಕೃತಿ ಅಲ್ಲ ಅನ್ನುವುದು ಸುಧಾ ಬರ್ಗೋರವರ ಮಾತು. ನೀವೇನಂತೀರಿ? ಇವಾಗ ನಮ್ಮ ಕಡೆಗೆ ಬರ್ತಾವ್ರವ್ರು. ಆಕ್ಚುಲಿ ಹಬ್ಬದ ವಾತಾವರಣದಲ್ಲಿ ಹೆಣ್ಮಕ್ಳು ಹೆಂಗ್ ಕೂತಿದ್ದಾರೆ, ನಮ್ ಗಂಡ್ಮಕ್ಳೇ ಸ್ವಲ್ಪ ಡಲ್ಲು. ನೋಡಿ ಹೆಂಗ್ ಕೂತಿದ್ದಾರೆ. ಯಾಕೆಂದ್ರೆ ಮುಂಚೆ ಎಲ್ಲ ನಾವು ಬಟ್ಟೆ ಹೊಲ್ಸ್ಕೊಂಡು ಹಾಕತ್ತಾ ಇದ್ವಿ, ಈಗ ಹಾಕೊಂಡು ಹರ್ಕತ್ತಾ ಇದ್ದೀವಿ. ಹಂಗ್ ಬಂದ್ಬಿಟ್ಟಿದೆ ಕಾಲ. ಬರ್ತಡೇ ಮಾಡೋದು ನಮ್ಮ ಸಂಸ್ಕೃತಿನೇ ಅಲ್ಲ. ಆದರೂ ನಾವು ಹುಟ್ಟಿದ ದಿವಸ ಆ ಜಾತಕದ ದಿನ ಎಲ್ಲ ತಮಗೆ ಚೆನ್ನಾಗಿ ಗೊತ್ತು, ಮಾಡೋ ದಿವಸ ಆದರೆ ತಂದೆ ತಾಯಿಗಳ ಆಶೀರ್ವಾದ ತಗೋತೀವಿ. ಬೆಳಿಗ್ಗೆ ದೀಪ ಹಚ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ದೀಪ ಹಚ್ಚೋ ಹಬ್ಬ ನಮ್ಮದು. ಹ್ಯಾಪಿ ಬರ್ತ್ಡೇ ಟು ಯು ಅಂತೇಳಿ ಕೇಕ್ ಹಚ್ಬಿಟ್ಟು ಅದ್ರ ಮೇಲಿರೋ ಕ್ಯಾಂಡಲ್ ಉರುಪ್ತೀವಿ. ಉರ್ಬೋರಲ್ಲ ಭಾರತ ದೇಶದವರು. ಸೊ ದೀಪ ಆಫ್ ಮಾಡೋ ಹಬ್ಬ ನಮಗೆ ಬೇಡ, ಆನ್ ಮಾಡೋ ಹಬ್ಬ ಬೇಕು ನಮ್ಗೆ. ಏನು ಅಂದರೆ ಪಿಜ್ಜಾ ತಿನ್ನೋರು ಜಾಸ್ತಿ ಆಗ್ಬಿಟ್ಟಾರೆ. ಎಲ್ಲಿ ನೋಡಿದ್ರೆ ಪಿಜ್ಜಾ ಹೆಂಗಿದೆ ರೀ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ ಅದು. ಆ ಬರ್ಗರು ಗೌರ್ಮೆಂಟ್ ಬಸ್ ಸೀಟೇ ಕಿತ್ಕೊಂಡು ತಿಂದಂಗಿದೆ. ಆದರೆ ನಿಜವಾದ ಈ ಪಿಜ್ಜಾಕ್ಕಿಂತನೂ ವರ್ಲ್ಡ್ ಫೇಮಸ್ ಟೇಸ್ಟಿ ಐಟಮ್ ನಾನು ತಿಂದಿದ್ದೀನಿ, ನೀವು ಎಲ್ಲರೂ ತಿಂದಿದ್ರ. ಅದು ಯಾವುದು ಅಂದರೆ ತಾಯಿಯ ಕೈ ತುತ್ತು, ತಾಯಿಯ ಕೈ ಅಡಿಗೆ. ಅದಕ್ಕಿಂತ ರುಚಿಯಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅಮ್ಮ ಏನಾದ್ರು ಅಡುಗೆ ಮಾಡಿದ್ರೆ ಎತ್ತಿಸ್ಬಿಡ್ತಾರೆ, ಚೆನ್ನಾಗಿಲ್ಲ, ಅಲ್ಲಿ ಬಿರಿಯಾನಿ ಮಾಡ್ತಾರೆ, ಅಲ್ಲಿ ಪಿಜ್ಜಾ ಮಾಡ್ತಾರೆ, ಇಲ್ಲಿ ಬರ್ಗರ್ ಮಾಡ್ತಾರೆ ಅಂತ ಎಸಿತಾರೆ. ನೀವೇನಿಲ್ಲ 2 ವರ್ಷ ಹಾಸ್ಟೆಲಲ್ಲಿ ಹಾಕ್ಬಿಡಿ. ಮಧ್ಯಾಹ್ನ 12 ಗಂಟೆ ಆದ ತಕ್ಷಣ ತಾಯಿ ಮಾಡ್ತಾ ಇದ್ದಿದ್ದು ಸಾರ್ದು ಮೂಗಿನ ವಾಸನೆ ಬಂದ್ಬಿಡುತ್ತೆ. ತಾನಾಗೆ ಒಳಗಡೆ ಬಿಲ್ಟಿನ್ ಬರ್ತದೆ, ಅಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಅಂತ. ಅವಾಗ ಹೋಗಿ ಅಮ್ಮನಿಗೆ ಹೇಳಕ್ಕೆ, ಅಮ್ಮ ಅಲ್ಲಿದ್ದರೆ ಸರಿ, ಕಳೆದೋಗ್ಬಿಟ್ಟಿದ್ರೆ ಏನು ಮಾಡ್ತೀರಿ? ಅದಕ್ಕೆ ಇರುವಾಗ ಗೌರವ ಕೊಡಿ ಹಿರಿಯರಿಗೆ. ಹಿರಿಯರು ಹಾಕಿರೋ ದಾರಿನಲ್ಲಿ ಹೋಗಿ ಅವರು ಗೌರವ ಕೊಟ್ಬಿಟ್ರೆ ಆಶೀರ್ವಾದ ದೇವರು ತಾನಾಗೆ ಕೊಡ್ತಾನೆ. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ತಂದೆ ತಾಯಿಗಳಿಗಿಂತ ದೊಡ್ಡ ದೇವರಿಲ್ಲ. ಒತ್ತು ಕೊಡ್ತಕ್ಕಂಥದ್ದು ಅನ್ನುವುದು ದಯಾನಂದಜಿ ಮಾತು. ನಿಮ್ಮ ಮಾತೇನು? ಆ ಕಡೆ ಇರೋರೆಲ್ಲ ಮಾತಾಡ್ತಿರೋದು ಶಾಸ್ತ್ರೋಕ್ತ, ನಮ್ದು ಶಾಸ್ತ್ರೋಕ್ತ ಅಲ್ಲ, ಮುಕ್ತ ಮುಕ್ತ ಮುಕ್ತ. ನನ್ನ ಜೀವನದಲ್ಲೇ ನಡೆದ ಘಟನೆ ಇದು. ನಮ್ಮಣ್ಣ ಪುರೋಹಿತ, ಒಂದೇ ಸಾರಿಗೆ 8 ಪೂಜೆ ಬಂದ್ಬಿಡೋದನಿ, ಗಣಪತಿ ಲಕ್ಷ್ಮೀ ಪೂಜೆ ಎಲ್ಲ. ಪ್ರಾಣಿ ನೀನೊಂದೆರಡಕ್ಕೆ ಹೋಗೋನು, ನನಗೆ ಸಿನಿಮಾ ಬಿಟ್ಟರೆ ಇನ್ನೊಂದು ಮಂತ್ರ ಬರಲ್ಲ. ಸಿನಿಮಾ ಕತೆ, ರಾಜ್ಕುಮಾರು, ಭಾರತಿ, ಜಯಂತಿ ಇವೇ ನಮ್ಮ ತಲೆಯಲ್ಲಿ. ಹೋಗೋ ಏನೋ ಮಾಡೋ, ಏನೋ ಅವ್ರಿಗೇನು ತಿಳಿತಾನ, ಏನೋ ಒಂದು ಮಂತ್ರ ಅಂದು ಮುಗಿಸ್ಬಾ ಅನ್ನೋನು. ಹೌದಾ? ನಾನು ಹೋಗಿ ಏನು ಮಂತ್ರ ಅನ್ನೋನು, ಹೃದಯ ಸಮುದ್ರ ಕಲ್ಕಿ, ಜಂಕಿ, ಜೋಶಾಗ್ನಿ, ಜಾಲೆ, ಉರಿದುರ್ದು ತುಪ್ಪಾಕಿ, ಆಟವೇನೋ ನೋಟವೇನೋ ನನಗೆ ತಿಳಿಯದ ಆಟವೇನೋ, ಈ ಕಡೆ ಸರ್ದು ಕೂತ್ಕೊಳ್ಳಿ. ಈ ತರ ಸಿನಿಮಾ ಹಾಡುಗಳಲ್ಲೇ ಮಂತ್ರ ಮಾಡಿ ಮುಗಿಸ್ಬಿಟ್ಟವ್ ನಾನು. ಬೇಗ ಮುಗಿಸ್ಬಿಟ್ರು ಪೂಜಾರು, ನಿಮ್ಮ ಅಣ್ಣಂಗಲ್ಲ ನೀವು ಅಂದ ತಕ್ಷಣ ಇನ್ನೂ ಸ್ವಲ್ಪ ಬೆಳೆಸೋನು. ಗಂಗಾವತಿಲಿ ತುಂಬಾ ಸೆಕೆ, ಈ ವರ್ಷ ತುಂಬಾ ಸೆಕೆ ಇದೆ, ರಾಯಚೂರಿನ ಸೆಕೆ, ಬಳ್ಳಾರಿಲಿ ಸೆಕೆ, ಶಾಲೆ ವಾಹನ ಸೆಕೆ, ಅವಕ್ಕೇನು ಅರ್ಥ ಆಗೋದು. ಈಗೆಲ್ಲ ಹೇಳಿ ಬದುಕು ಬಂದೆ. ಇದು ಹೇಗೆ ಉಳಿಸ್ಬೇಕು ಅನ್ನೋದ್ರ ಒಂದು ಭಾವನೆಯಿಂದ ಇದನ್ನ ಕಾರ್ಯಕ್ರಮ ಮಾಡಿದ್ವಿ, ಈ ಪರಂಪರೆಯನ್ನು ಉಳಿಸ್ಬೇಕು ಅಂತ. ಹೌದಾ? ಪುರಾತನರದೇ ಆಗಿನವ್ರದೇ ಅಂದ್ರೆ ಈಗಿನವ್ರು ಹೇಗೆ ಮಾಡ್ತೀವಿ ಅದನ್ನ ಉಳಿಸಿದೀವಿ. ಜಂಬೂ ಸವಾರಿ ಅನ್ನೋದು ಆನೆ ಕರೆಸಿ ಮಾಡೋದು ಮೈಸೂರಲ್ಲಿ ಮಾತ್ರ ಸೀಮಿತ ಆಗಿತ್ತು. ಮೊನ್ನೆ ತಾನೇ ನಾವು ಬೀದರ್ ಡಿಸ್ಟಿಕ್ಕಿನ ಬಸವ ಕಲ್ಯಾಣ ತಾಲೂಕಿನ ಬೇಲೂರು ಅಂತಕ್ಕಂಥ ಒಂದು ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲಿ ಆನೆ ತರಿಸಿದ್ರು, ಆನೆ ಮೆರವಣಿಗೆ, ಎಲ್ಲೂ ಜಂಬೂ ಸವಾರಿ. ಕಾರಣ ಏನು ಅಂದ್ರೆ ಒಂದು ಕಡೆ ಆದ್ರೆ ಅದು ಯಾರಿಗೂ ಹೋಗಕ್ಕಾಗಲ್ಲ ಅಂತ ಊರೂರುಗಳಲ್ಲಿ ಹಬ್ಬಗಳು ಹಬ್ಬಿರೋದು ಈಗಿನ ಸ್ಥಿತಿ. ಗಣಪತಿ ಮಹಾರಾಷ್ಟ್ರದ ಪೂನಾದಿಂದ ಆರಂಭ ಆಯ್ತು. ಹೌದಾ? ಇವತ್ತು ಗಲ್ಲಿಗಳಲ್ಲಿ ಮೊನ್ನೆ ಬಂದಿರೋ ಗಣಪತಿಯಲ್ಲಿ ನಾನು ಜೋಶಿ ಮಾಮನಿ 11 ದಿನಕ್ಕೆ 43 ಕಾರ್ಯಕ್ರಮಗಳು ಬಂದಿತ್ತು ನಮಗೆ. ಇದಲ್ವಾ ಕ್ರಾಂತಿ? ಇದಲ್ವಾ ಈಗಿನವರ ಹಬ್ಬ? ಆಗೆಲ್ಲ ಒಂದೇ ಗಣಪತಿ ಕೂರ್ತಿತ್ತು, ಒಂದೇ ಕಡೆ ದಸರಾ ಆಗ್ತಿತ್ತು. ಇವತ್ತು ಏನಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ನಾವು ಮೈಸೂರು ಥರ ಆಗಬೇಕು, ನಾವು ಮಹಾರಾಜರ ಥರ ಮರಿಬೇಕು, ನಾವು ಕನ್ನಡಾಂಬೆಯನ್ನು ಮೆರೆಸಬೇಕು ಅನ್ನೋ ಕಲ್ಪನೆ ಬಂದಿರೋದ್ರಿಂದ ಈ ಹಬ್ಬಗಳ ಉಳಿಯುವಿಕೆ ಈಗಿನವರಿಂದಲೇ ಜಾಸ್ತಿ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ.
ಪುಟ್ಟಮ್ಮನಿಗೆ ಅವತ್ತು ಹಬ್ಬಗಳು ಏಕಮುಖವಾಗಿ ಆಚರಿಸ್ತಾ ಇತ್ತು. ಇವತ್ತು ಹಬ್ಬಗಳು ಲೋಕಮುಖವಾಗ್ತಾ ಇದೆ. ಅವತ್ತು ಕೇವಲ ಸ್ವಂತಕ್ಕಾಗಿ ಆಚರಣೆ ಆಗ್ತಿತ್ತು, ಇವತ್ತು ಸಮಾಜಕ್ಕಾಗಿ ಆಚರಣೆ ಆಗ್ತಾ ಇದೆ. ಅವತ್ತು ಅವರವರೇ ಮನೆಯಲ್ಲಿ ದೀಪ ಹಚ್ಚುತ್ತಾ ಇದ್ರು, ಇವತ್ತೆಲ್ಲರೂ ಸೇರಿ ಸಮಾಜದ ನಡುವೆ ದೀಪ ಹಚ್ಚುತ್ತಾ ಇದ್ದಾರೆ. ಹಬ್ಬ ಅಂತಕ್ಕಂಥ ಸಂತೋಷ ಕೇವಲ ಯಾವುದೇ ಸಂಪ್ರದಾಯದ ಸಮುದಾಯದಲ್ಲ, ಸ್ವಾರ್ಥ ಮುಖದ ಹಬ್ಬಗಳ ಆಚರಣೆ ಅದಲ್ಲ ಅಂತಕ್ಕಂಥ ಮಾತಿಗೆ ನಿನ್ನ ಮಾತೇನು? ಹಬ್ಬದ ಸಂಸ್ಕೃತಿ ಬಂದಾಗ ಸಂಕ್ರಾಂತಿಯೇ ಇರ್ಲಿ, ಯುಗಾದಿಯೇ ಇರ್ಲಿ, ದೀಪಾವಳಿಯೇ ಇರ್ಲಿ, ಗೌರಿ ಗಣೇಶವೇ ಇರ್ಲಿ, ಯಾವುದೇ ಹಬ್ಬ ಬಂದ್ರು ಕೊನೆಯಲ್ಲಿ ಇವತ್ತಿನ ಸಂಸ್ಕೃತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಂಜೆ ಒಂದ್ DJ ಹಾಕೋ ರಾರ ರಕ್ಕಮ್ಮ ಅಂತೇಳಿ ಒಂದು ಡ್ಯಾನ್ಸ್ ಮಾಡ್ಬಿಡು, ಮುಗ್ದೋಯ್ತು ನಮ್ದು ಹಬ್ಬದ ಸಂಸ್ಕೃತಿ. ಆದ್ರೆ ಹಳ್ಳಿ ಕಡೆಗೆ ಹೋದಾಗ ನೀವು ನೋಡ್ಬೇಕು ಮಾಮ, ಕೃಷ್ಣೇಗೌಡರು ಸರ್ ಹೇಳ್ದಂಗೆ ಸೋಮನ್ ಕುಣಿತ, ಪಟ ಕುಣಿತ, ವೀರಗಾಸೆ, ಜಗ್ಗಲಿಗಿ ಅನ್ನೋ ಒಂದು ಹುಲಿ ಕುಣಿತ, ಎಷ್ಟು ಆಚರಣೆಗಳು ನಮಗಿದೆ. ಇವತ್ತೆಲ್ಲ ಆಚರಣೆಗಳು ನಾವು ಮರಿತಾ ಇದೀವಿ. ಎಲ್ಲೋ ಒಂದ್ ಕಡೆಗೆ ವೀರಗಾಸೆ ಅಂತೇಳಿ ಡ್ಯಾನ್ಸ್ ಮಾಡ್ತಾರೆ ಇವತ್ನವರು, ಆದ್ರೆ ಅಲ್ಲಿ ಸಂಸ್ಕೃತಿಯ ಪರಂಪರೆಯನ್ನ ನಾವು ಪಾಲಿಸ್ತಾ ಇದೀವಿ ಅಂತ ಮಾಡಲ್ಲ, ಕೇವಲ ಒಂದು ಸ್ಪರ್ಧೆಯಾಗಿ ಮಾಡ್ತಾರೆ. ಹಾಗಾಗಿ ಇವತ್ತಿನ ಸಂಸ್ಕೃತಿ ಆಡಂಬರವಾಗಿದೆಯೇ ಹೊರತು ಅದು ಸಂಸ್ಕೃತಿಯನ್ನ ಉಳಿಸ್ಬೇಕು ಅನ್ನೋದಾಗ್ತಾ ಇಲ್ಲ. ಆಡಂಬರ ಆಗ್ಬಾರ್ದು, ಸಂಸ್ಕೃತಿಯನ್ನ ನಾವೇ ಪಾಲಿಸ್ತಿಲ್ಲ ಅಂತೇಳಂದ್ರೆ ಮತ್ತಿನ್ಯಾರು ಪಾಲಿಸ್ತಾರೆ? ಹಾಗಾಗಿ ನಮ್ಮ ಸಂಸ್ಕೃತಿಯನ್ನ ನಾವು ಇಂದಿನವರು ಹೇಗೆ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ಹೊಂಗೆಯ ಮರದ ಹಾಗೆ ತಂಪಾಗಿದೆ, ಗಂಧದ ಮರದ ಹಾಗೆ ಕಂಪಾಗಿದೆ, ಮಾವಿನ ಮರದ ಹಾಗೆ ಗುಂಪಾಗಿದೆ, ಹಾಗೆ ಅರಳಿಯ ಮರದ ಹಾಗೆ ಸೊಂಪಾಗಿದೆ. ಹೀಗೆ ಇರುವಂತಹ ಹಬ್ಬದ ಸಂಸ್ಕೃತಿಯನ್ನ ಉಳಿಸಿ ಕೊಟ್ಟಿರುವಂತಹ ಆಗಿನವರು, ನಾವು ಈಗಿನವರು ಅದನ್ನ ಮುನ್ನಡೆಸ್ಕೊಂಡು ಹೋದಾಗ ಮಾತ್ರ ಆ ಸಂಸ್ಕೃತಿಯ ಪರಂಪರೆಯ ಕೊಂಡಿ ಎಲ್ಲೂ ಕೂಡ ನಶಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನ ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ವಿಕೃತಿಯನ್ನ ಮೆರಿದಲೇ ಪ್ರಕೃತಿಯ ಮೂಲಕ ಸಂಸ್ಕೃತಿಯನ್ನ ಪಾಲನೆ ಮಾಡಬಹುದು ಅಂತ ಹೇಳುವಂಥದ್ದು ನನ್ನ ಮಾತು. ಮಹಾಮನಿ, ಆರ್ಭಟಕ್ಕೆ ಒಳಗಾಗಿದೆ ಇವತ್ತಿನ ಆಚರಣೆಗಳು. ಆದರೆ ಅವತ್ತು ಆಧುನಿಕೀಕರಣದಲ್ಲಿ ಹೀಗೆ ನಾಗಾಲೋಟದಲ್ಲಿ ಹೋಗ್ತಾ ಇರತಕ್ಕಂಥದ್ದಕ್ಕೆ ಋತುಮಾನಕ್ಕೆ ತಕ್ಕಂತೆ ಆಚರಿಸ್ತಕ್ಕಂಥ ಹಬ್ಬಗಳು ಅವತ್ತಿನ ಆಚರಣೆಯಲ್ಲಿ ಅದು ಸಂಸ್ಕೃತಿಗೆ ಹತ್ತಿರವಿತ್ತು. ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಸಂಸ್ಕಾರವಿಲ್ಲದೆ ವಿಕೃತಿಗೊಳ್ಳೋದ್ರ ಮೂಲಕ ಒಂದು ರೀತಿಯಲ್ಲಿ ಹೆದ್ದಾರಿ ಬಿಟ್ಟು ಕಾಲದಾರಿಯಲ್ಲಿ ಸಾಗುತ್ತಿದೆ ಎನ್ನುವುದು ಅವರ ಮಾತು. ಪುಟ್ಟಮ್ಮನದು ನೀವೇನಂತೀರಿ? ಆಗ್ಲೂ ಹೆಂಗೆ ಕೆಂಡದ ಮೇಲೆ ತುಳಿತಾರ, ಈಗಲೂ ಹಂಗೆ ಕೆಂಡದ ಮೇಲೆ ತುಳಿತಾರೆ. ಏನು ಬದಲಾವಣೆ ಮಾಡಿಲ್ಲ ನಾವು ಲೈಟಿಂಗ್ ಹಾಕಿ ಲೈಟ್ ಹಾಕಿ ಅದ್ರ ಮೇಲೆ ತುಳಿದಾಡ್ಲಕತ್ತಿಲ್ಲ. ನಾವು ಈಗಲೂ ಬೆಂಕಿ ಒಳಗೆ ತುಳಿದಾಡ್ತೀವಿ. ನಾವು ಏನೂ ಚೇಂಜಸ್ ಮಾಡಿಲ್ಲ, ಸಂಸ್ಕೃತಿಯಲ್ಲಿ ಏನು ಬದಲಾವಣೆ ಮಾಡಿಲ್ಲ. ನಾವು ಅದನ್ನು ಹಂಗೆ ಉಳಿಸ್ಕೊಂಡು ಹೋಗ್ಲಕತ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಡೊಳ್ಳು ಕುಣಿತದ ಬಗ್ಗೆ ಹೇಳಿದ್ರು, ಈಗೆಲ್ಲ ಪ್ರತಿಯೊಂದಕ್ಕೂ ಡೊಳ್ಳು. ಹೌದ್ರಿ, ಅವ್ನು ಬದುಕಲಾಕತ್ತಾನ, ಅವ್ನ ಮನೆಯಲ್ಲಿ ದಿವಸ ಹಬ್ಬ ಆಗ್ಲಾಕತ್ತಿಲ್ಲ, ಅದಕ್ಕಿಂತ ದೊಡ್ಡದು ಏನೈತೆ ಅಂತ ನಾನು ಹೇಳಕತ್ತೀನಿ. ಡೊಳ್ಳು ಕುಣಿತ ಅವಕಾಶಗಳು ಜಾಸ್ತಿ ಸಿಕ್ಕಾಗಿ ಇನ್ನೂ ಒಳ್ಳೆಯದಲ್ಲ. ಜನಪದ ನಶಿಸಿ ಹೋಗ್ಲಾಕತ್ತದ. 21, 30, 41 ದಿವಸ ಕಾರ್ಯಕ್ರಮ ಮಾಡೋದ್ರಿಂದ ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಈಗಿನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸಹೃದಯ ಪ್ರೇಕ್ಷಕರೇ, ಇಂಥ ಒಂದು ಹಬ್ಬ ನೌಕ್ಯದಲ್ಲಿ ಕಾಲು ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ, ಕೈ ಪ್ರಕೃತಿ, ಬಳೆ ಸಂಸ್ಕೃತಿ, ಹಣೆ ಪ್ರಕೃತಿ, ಬೊಟ್ಟು ಸಂಸ್ಕೃತಿ, ತಲೆ ಪ್ರಕೃತಿ, ಬಾಚಿಕೊಳ್ಳುವುದು ಸಂಸ್ಕೃತಿ, ದೇಹ ಪ್ರಕೃತಿ, ಬಟ್ಟೆ ಸಂಸ್ಕೃತಿ, ಹಬ್ಬ ಪ್ರಕೃತಿ, ಆಚರಣೆ ಸಂಸ್ಕೃತಿಯಾಗಿ ಕಣ್ಣೆರಡು ನೋಟವೊಂದೇ ಎನ್ನುವ ರೀತಿಯಲ್ಲಿ ನಾವು ಇತಿಮಿತಿಯನ್ನು ಅರಿತು ಅದರ ಮೂಲಾರ್ಥವನ್ನು ತಿಳಿದು ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ. ಮಾತಿನ ಮಲ್ಲಮಲ್ಲಿಯರು ಇಲ್ಲಿಯವರೆಗೆ ಮಲ್ಲಿಗೆಯ ಹೂವೊಂದು ಮಲ್ಲಿಗೆಯ ಮೇಲೊರೆಗೆ ಮಾತಾಡಿದಂತಿರಲಿ ಅನುರಾಗ ರೀತಿ ಅನ್ನುವುದರಲ್ಲಿ ಒಂದು ರೀತಿ ನೀತಿಯನ್ನು ತೋರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಹಬ್ಬದ ಪುಟ್ಟ ಕಾಣಿಕೆಯನ್ನು ಇದೀಗ ನಾವು ನೀಡಲಿದ್ದೇವೆ. ಆ ಮಲ್ಲಮಲ್ಲಿಯರು ಬಂದು ಅದನ್ನು ಸ್ವೀಕರಿಸಬೇಕು ಅನ್ನತಕ್ಕಂಥದ್ದು ನಿಮ್ಮೆಲ್ಲರ ಆಶಯ. ಆರೋಗ್ಯದ ಭರವಸೆ ಅಮೃತ ನೋನಿ ಸದ್ಗುರು ಆಯುರ್ವೇದ ಸೋಪ್. ಆರೋಗ್ಯದ ಭರವಸೆ ಅಮೃತ ನೋನಿ. ಇವತ್ತಿನ ಮಾತಿನ ಕಟ್ಟೆ ದೀಪಾವಳಿ ವಿಶೇಷದ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಸೋಪ್ಸ್ ಕೋ ಪ್ರೆಸೆಂಟ್ ಆರೋಗ್ಯದ ಭರವಸೆ ಅಮೃತ ನೋನಿ. ಸ್ಪೆಷಲ್ ಪಾರ್ಟ್ನರ್ ದರ್ಶನ್ ಸುಗಂಧ ಸ್ವರ್ಣ ಅಗರಬತ್ತಿಗಳು. ಡಿಜಿಟಲ್ ಪಾರ್ಟ್ನರ್ G5. ನಿತ್ಯ ಸಂತಸವಿರಲಿ, ನಿತ್ಯ ಮಂಗಳವಿರಲಿ, ನಿತ್ಯ ಎದೆಯಿರಲಿ, ತಳ್ಳಲಿಕೆ ತಾಳಲಿಕೆ, ಸತ್ಯವೇ ನಿಮ್ಮ ಅಂತರಾತ್ಮದ ಜ್ಯೋತಿ, ಅದು ಸದಾ ಬೆಳಗಿರಲಿ, ಸತ್ಯಜಯ ಧರ್ಮಜಯ ಮರುಳ ಮುನಿಯ ಅನ್ನುವ ಪದ್ಯದೊಂದಿಗೆ ದೀಪಾವಳಿ ವಿಶೇಷದ ಮಾತಿನ ಕಟ್ಟೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಮಂಗಳ ಹಾಡೋಣ. ನಮಸ್ಕಾರ.
ಮಾತಿನ ಕಟ್ಟೆ ದೀಪಾವಳಿ ವಿಶೇಷ ಕೋ ಪ್ರೆಸೆಂಟಿಂಗ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್ ಪವರ್ಡ್ ಬೈ ಆರೋಗ್ಯದ ಭರವಸೆ ಅಮೃತ್ ನೋನಿ ಸ್ಪೆಷಲ್ ಪಾಟ್ನಾ ಸುಗಂಧ ಸ್ವರ್ಣ ಅಗರಬತ್ತಿ ಡಿಜಿಟಲ್ ಸ್ಟ್ರೀಮಿಂಗ್ ಪಾಟ್ನಾ ZEE5.